ಗಳಿಗೆ ನಮಸ್ಕಾರ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ನನ್ನ ಒಂದು ಈ ಗುಡಕೇಶ ಧ್ಯಾನ ಅನುಭವ ಒಂದು ಸಂಕ್ಷಿಪ್ತವಾಗಿ ಇನ್ಫಾರ್ಮೇಟಿವ್ ಆಗಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಒಂದು ಈ ಧ್ಯಾನ 2.5 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಾಸ್ಟರ್ಸ್ 2022 ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಒಂದು ಧ್ಯಾನ ಬಂದು ನನಗೆ ಮೊದಲಾಗಿ ಗುರುಗಳಾಗಿ ಸಿಕ್ಕಿದ್ದು ಅಯ್ಯಪ್ಪ ಪಂಡಿತರು ಅವ್ರದ್ದು ಯೂಟ್ಯೂಬ್ ಚಾನಲ್ ಅವ್ರನ್ನ ನಾವು ನೋಡಿ ಅವರ ಒಂದು ಮಂಡಲ ಧ್ಯಾನಗಳನ್ನೆಲ್ಲ ನಾವು ಅಟೆಂಡ್ ಮಾಡ್ಕೊಂಡು ಯೂಟ್ಯೂಬ್ ಎಲ್ಲ ಆನ್ಲೈನ್ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿದ್ವಿ. ಆಫ್ಲೈನ್ ಪಿರಮಿಡ್ ವ್ಯಾಲಿನಲ್ಲಿ ಕೂಡ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ವಿ. ಸೊ ಹೀಗೆ ನಮಗೆ ಒಂದು ಎಕ್ಸ್ಪೋಜರ್ ಆಫ್ ಮೆಡಿಟೇಷನ್ ಅನ್ನೋದು ಎಕ್ಸ್ಪೋಜರ್ ಸಿಕ್ಕಿದ್ದು ಅಲ್ಲಿಂದ. ಸೊ ಹಾಗೆ ಒಂದು ಮೆಡಿಟೇಷನ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಇವಾಗ 3 ಅವರ್ ಸ್ಟಾರ್ಟಿಂಗ್ ಇಂದಾನೆ 3 ಅವರ್ಸ್ ನಾವು ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎವ್ರಿ ಡೇ 3 ಅವರ್ಸ್ 10 ಗಂಟೆಯಿಂದ 11, 12, 1 ಗಂಟೆವರೆಗೂ ನಾವು ಧ್ಯಾನ ಮಾಡ್ತಾ ಇದ್ವಿ 3 ಅವರ್ಸ್. ಸೊ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಸ್ಟಾರ್ಟಿಂಗು ನನಗೆ ಆ ಕೆಲವೆಲ್ಲ ವಿಜುವಲ್ಸ್ ಎಲ್ಲ ಕಾಣಕ್ ಸ್ಟಾರ್ಟ್ ಆಯ್ತು. ಕೆಲವು ಮಾಸ್ಟರ್ಸ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಅಥವಾ ಆ ಒಂದು ಇಂಟ್ಯೂಷನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ಬರ್ತಾ ಇತ್ತು. ತುಂಬಾ ಕ್ಲಿಯರ್ ಆಗಿ ಆಸ್ಟ್ರಲ್ ಟ್ರಾವೆಲಿಂಗ್ ಎಲ್ಲ ತುಂಬಾ ಕ್ಲಿಯರ್ ವಿಷನ್ಸ್ ಇರ್ತಿತ್ತು. ಯಾವ ಮಾಸ್ಟರ್ ಮೀಟ್ ಮಾಡಿದೀನಿ, ಅವ್ರ ಹತ್ರ ಏನ್ ಮಾತಾಡಿದೀನಿ ಎಲ್ಲ ಅರಿವು ಇರ್ತಿತ್ತು. ಒಂದು ಆ ತರ ಇತ್ತು. ಸೊ ಆ ಒಂದು 3 ಅವರ್ಸ್ ಹಾಗೆ ಬರ್ತಾ ಬರ್ತಾ ಫ್ಯೂ ಮಂತ್ಸ್ ಆದ್ಮೇಲೆ ಏನು ಮತ್ತೆ ವಿಷನ್ಸ್ ಇಲ್ಲ, ಏನಿಲ್ಲ, ಎಷ್ಟು ಧ್ಯಾನ ಮಾಡಿದ್ರು ಏನು ಅನುಭವಗಳಿಲ್ಲ. ಸೊ ಹೀಗೆ ಒಂದು ಮನಸ್ಸಿಗೆ ನೆಮ್ಮದಿ, ಒಂದು ಸಂತೋಷ ಆತರ ಒಂದು ಅಷ್ಟಕ್ಕೋಸ್ಕರನೇ ನಾವು ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ನಾವು ಧ್ಯಾನಕ್ಕೆ ಬಂದಿದ್ದು ಒಂದು ಕಾರಣ ಅಂದ್ರೆ ಎಲ್ಲರಿಗೂ ಒಂದೊಂದು ರೀಸನ್ ಇರುತ್ತೆ. ಸೊ ನನ್ನ ಒಂದು ರೀಸನ್ ಏನು ಅಂತಂದ್ರೆ ಆ ನಮ್ಗೆ ಮದುವೆ ಆಗಿ ಮಕ್ಕಳಾಗಿದ್ದು ಸ್ವಲ್ಪ ಡಿಲೇ ಆಯ್ತು. ಸೊ ಅದಕ್ಕೆ ಸುಮಾರು ದೇವ್ರಿಗ ಅಂತದ್ ಇಂಥದ್ದು ಎಲ್ಲದೂ ಮಾಡಿದ್ವಿ. ಯಾವುದು ನಮಗೆ ಆ ವರ್ಕ್ ಆಗ್ಲಿಲ್ಲ. ಸೊ ಫೈನಲಿ ಧ್ಯಾನಕ್ಕೆ ಬಂದು ಫ್ಯೂ ಮಂತ್ಸ್ ಅಲ್ಲೇನೆ ನಮಗೆ ಕನ್ಫರ್ಮೇಟಿವ್ ಆಗಿ ರಿಸಲ್ಟ್ ಬಂತು. ಸೊ ಅಯ್ಯಪ್ಪ ಸರ್ನ ಮೀಟ್ ಮಾಡಿದಾಗ್ಲೂ ಅವ್ರು ಹೇಳಿದ್ರು, ನಿಮ್ಗೆ ಇದೇ ಚಾನ್ಸಸ್, ಅದನ್ನ ಮನ್ಸಲ್ಲಿ ಹೊರಗಿಟ್ಕೊಬಿಡಿ, ಧ್ಯಾನ ಕಂಟಿನ್ಯೂ ಮಾಡಿ. ನನಗೆ ಒಂದು ಇಂಟ್ಯೂಷನ್ ಇದೆ, ಪತ್ರಿಜಿ ಸರ್ ನಮ್ಗೆ ಇಂಟ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಾಗೇನೆ ನಮಗೆ ಕರೆಕ್ಟ್ 3 ಮಂತ್ಸ್ ಆಯ್ತು, ನಮಗೆ ಪಾಸಿಟಿವ್ ರಿಸಲ್ಟ್ ಬಂತು. ಸೊ ನಾವು ಇವನ್ ಮಾಸ್ಟರ್ಸ್ ಬರೀ ಧ್ಯಾನಕ್ಕೆ ಒಂದಕ್ಕೆ ನಾವು ಡಿಪೆಂಡೆಂಟ್ ಏನ್ ಆಗಿರ್ಲಿಲ್ಲ. ಸೊ ನಾವು ಮೆಡಿಕಲ್ ಏನೇನು ಅಸಿಸ್ಟೆನ್ಸ್ ತಗೋಬೇಕಾಯ್ತು, ಮೆಡಿಕಲ್ ಅಸಿಸ್ಟೆನ್ಸ್ ತಗೊಂತಾ ಇದ್ವಿ, ಜೊತೆಗೆ ಧ್ಯಾನನೂ ಮಾಡ್ತಾ ಇದ್ವಿ. ಸೊ ಎಲ್ಲಾ ಪ್ರಯತ್ನನೂ ಮಾಡಿದ್ದಾಗಿಂದ ನಮಗೆ ಫಲ ಸಿಕ್ತು. ಸೊ ಹೀಗೆ ನಮ್ಗೆ ಈ ಒಂದು ಅಟ್ರಾಕ್ಟ್ ಆಗಿದ್ದು ಧ್ಯಾನದಿಂದ ನಾವು ಕಂಟಿನ್ಯೂಸ್ ಬಿಡ್ಲೇ ಇಲ್ಲ ಇನ್ನು. ಸೊ ಯಾವುದೇ ಒಂದು ಧ್ಯಾನ ಪ್ರೋಗ್ರಾಮ್ ಆಗ್ಬೋದು, ಸತ್ಸಂಗ ಆಗ್ಬೋದು, ಸ್ವಾಧ್ಯಾಯ ಆಗ್ಬೋದು, ಸೊ ಅಲ್ಲಿ ಈಗ ಧ್ಯಾನ ಯಜ್ಞಗಳು ಮತ್ತೆ ಈ ಒಂದು ಪ್ರಚಾರ, ಸೊ ಮತ್ತೆ ಸಸ್ಯಾಹಾರಿ ಪ್ರಚಾರಗಳು, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ನಾನು ಇನ್ವಾಲ್ವ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಜೊತೆನಲ್ಲಿ ಇನ್ನು ಏನೋ ಕಡಿಮೆ ಅಂದ್ರೆ ಒಂದು ಸ್ಟೇಜ್ಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಸ್ಟೆಬಿಲೈಸ್ ಆಗುತ್ತೆ ಅಥವಾ ಒಂದು ಸರ್ಟನಿಟಿ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಯ್ತು, ಇನ್ನು ಏನೋ ಎಕ್ಸ್ಟ್ರಾ ಹುಡುಕ್ತಾ ಇರ್ಬೇಕಾದ್ರೆ ಆ ನಮ್ಮ ಒಂದು ಗ್ರೂಪ್ ಸ್ಟಾರ್ಟ್ ಆಯ್ತು. ಅಂದ್ರೆ ನಾವೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದ್ರಲ್ಲಿ ಸುಮಾರು ಡೈಲಿ ಪ್ರೋಗ್ರಾಮ್ಸ್ ಒಂದು ಸ್ವಾಧ್ಯಾಯ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಅನುಭವ ಹಂಚಿಕೆ, ಹೀಗೆ ಕಂಟಿನ್ಯೂಸ್ ಆಗಿ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಬಂದ್ವಿ. ಇನ್ಯಾಂಗ್ ಚಾಲೆಂಜಸ್ ಅದು ಇದೆಲ್ಲ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಮತ್ತೆ ಈ ಸೆಷನ್ಸ್ ಕೊಡೋದು ಸ್ಟಾರ್ಟ್ ಆಯ್ತು. ಸೊ ಒಂದು ನಾವು ಒಬ್ಬ ಧ್ಯಾನಿಯಾಗಿ ಏನ್ ಬೇಕಾದ್ರೂ ಒಂದು ಇನ್ನೊಬ್ಬರಿಗೆ ಜ್ಞಾನ ತಲುಪಿಸ್ಬೋದು ಅನ್ನೋ ಒಂದು ನಮಗೆ ಸ್ಟ್ರೆಂತ್ ಇದೆ ಅನ್ನೋದೊಂದು ನಮಗೆ ಗೊತ್ತಾಯ್ತು. ಸೊ ಈ ಮೆಡಿಟೇಟರ್ಸ್ ಏನಪ್ಪಾ ಅಂತಂದ್ರೆ ಎಲ್ಲಿ ಬಿಟ್ರು ಮಾತಾಡ್ತಾರೆ. ಆಧ್ಯಾತ್ಮಿಕವಾಗಿ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಕ್ಕಂಥದ್ದು ನಾವೆಷ್ಟು ನನಗೆ ಅನುಭವ ಆಗಿರ್ತಕ್ಕಂಥದ್ದು ಏನು ಅಂದ್ರೆ, ಎಷ್ಟೋ ಸರಿ ನಾನು ಒಂದು ಸೆಷನ್ ಕೊಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಎಷ್ಟೋ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿರ್ತೇನೆ. ಅದು ನನಗೆ ಯಾರು ಯಾವ ತರ ಒಂದು ಎನರ್ಜಿ ಇದೆ ಅಥವಾ ಒಂದು ಪವರ್ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ನಾನು ಅಂದ್ಕೊಂಡಿರ್ತೀನಿ, ಹೀಗೆ ನನಗೆ ಏನಾದ್ರು ಈ ವಿಷಯದ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡಿನಿ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನನ್ನ ಮೂಲಕ ಬೇರೆಯವ್ರಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್ ನಾನು ಕೇಳಿದಾಗ, ಸೊ ಹಾಗೇನೆ ನನಗೆ ಒಂದು ಎನರ್ಜಿ ಸಿಕ್ಕಿದೆ. ನಾನು ತುಂಬಾ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಹೇಳಿರ್ತೀನಿ.
ಸೊ ಇದೊಂದು ನನಗೆ ಒಂದು ಧ್ಯಾನದಿಂದ ಬಂದಿರತಕ್ಕಂತ ಒಂದು ಪಾಸಿಟಿವ್ ಶಕ್ತಿ ಅಂತ ಹೇಳ್ಬೋದು. ಸೊ ಹಾಗೇನೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಇಶ್ಯೂಸ್ ಅಥವಾ ಒಂದು ನೋಡ್ಕೊಳ್ಳೋದಾದ್ರೆ ತುಂಬಾನೇ ಆ ಏನೇನು ಹೆಲ್ತ್ ಇಶ್ಯೂಸೇ ಇಲ್ಲ ನನಗೆ. ಲಾಸ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಒಂದು 2.5 years ಇಂದ ಯಾವುದೇ ಒಂದು ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಸೊ ಅದಕ್ಕೆ ಮುಂಚೆ ಏನಪ್ಪಾ ಅಂತಂದ್ರೆ ಸುಮಾರು ಹೆಲ್ತ್ ಇಶ್ಯೂಸ್ ನಾನು ನೋಡಿದ್ದೀನಿ. ಕಂಟಿನ್ಯೂಸ್ ಆಗಿ ಒನ್ ಇಯರ್ ಅಲ್ಲೇ ನನಗೆ ಆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ತುಂಬಾನೇ ಹಾಸ್ಪಿಟಲ್ಸ್ಗೆ ತುಂಬಾ ಹಾಸ್ಪಿಟಲೈಸೇಷನ್ ಆಗಿದೆ. ಮೈಸೂರಲ್ಲಿ ಇದ್ದೆ ನಾನು ಅವಾಗ. ಸೊ ಒಂದ್ಸರಿ ಕಿಡ್ನಿ ಸ್ಟೋನ್ಸ್ ಆಯ್ತು, ಎಲ್ಲ ಇಶ್ಯೂಸೇ ಮತ್ತೆ ಹೈ ಪೇನ್ ಇರ್ತಕ್ಕಂಥದ್ದು, ಮತ್ತೆ ರಿಕವರಿ ಆಗ್ತಕ್ಕಂಥದ್ದೇ, ಯಾವುದು ಅನ್ರಿಕವರ್ ಆಗಲ್ಲ ಅನ್ನೋ ತರ ಯಾವ್ದು ಇಶ್ಯೂಸ್ ಇಲ್ಲ. ಸೊ ಹಾಗೇನೆ ಸುಮಾರು ಹೆಲ್ತ್ ಇಶ್ಯೂಸ್ ನೋಡಿದ್ಮೇಲೆ ಈಗ ಒಂದ್ ಜ್ವರ ಕೂಡ ನಾನು ನೋಡಿಲ್ಲ. ಈ ಒಂದು ಗುಡಕೇಶ ಬರ್ಬೇಕು ಅಂತ ನಮ್ಮ ಒಂದು ಚಾನಲ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ರು ಮಾಸ್ಟರ್ ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ, ಪದ್ಮ ಮೇಡಮ್ನ ನಾನು ಅವ್ರು ಮಾತಾಡೋದ್ನ ಒಂದು ಅವ್ರ ಅನುಭವ ಕೇಳಿದಾಗ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಿ ನಾವು ಅಂತ ಕೇಳ್ಪಟ್ಟೆ. ನಾನು ಅಂದೆ ಇವರೆಲ್ಲ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರ, ಸುಮ್ನೆ ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು ನನಗೆ ಆ ಒಂದು ಕುತೂಹಲ. ಅವ್ರನ್ನ ಮಾತಾಡಿಸ್ಬೇಕು ಅಂತ ಸುಮಾರು ಟ್ರೈ ಮಾಡಿದೆ, ಅವ್ರ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ಅಥವಾ ಅವ್ರನ್ನ ಒಂದ್ಸರಿ 2 ಸರಿ ಫೋನ್ ರಿಂಗ್ ಆದ್ರೂ ಕನೆಕ್ಟ್ ಆಗ್ಲಿಲ್ಲ. ಸೊ ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಚೆಕ್ ಮಾಡ್ತಾ ಮಾಡ್ತಾ ನಮ್ ವೈಫು ಏನ್ ಮಾಡಿದ್ರು, ಈ ತರ ಆ ನೆವರ್ ಸ್ಲೀಪ್ ಯೋಗಿ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಇದೆ, ಅಲ್ಲಿ ಅರುಣ್ ಸರ್ ಅವರು ಕ್ಲಾಸಸ್ ಮಾಡ್ತಾ ಇದಾರೆ ಅಂತ. ಸೊ ಅವಾಗ ಚಾನಲ್ ಥ್ರೂ ಡೈರೆಕ್ಟ್ ಸಬ್ಸ್ಕ್ರೈಬ್ ಆಗಿ ಸೊ ನನಗೆ ಈ ಒಂದು ಕನೆಕ್ಟಿವಿಟಿ ಸಿಕ್ತು. ಸೊ ಡೇ 1 ಇಂದ ಮಾಸ್ಟರ್ಸ್ ಮಾಡ್ಬೇಕು ಅನ್ನೋ ಒಂದು ಮಾಸ್ಟರ್ಸ್ ಅವಾಗ ಹೇಳ್ತಾ ಇರ್ತಾರೆ ಅರುಣ್ ಸರ್, ಹಠಯೋಗದಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ. ನನಗೆ ಅದ್ ಏನ್ ಗೊತ್ತಿಲ್ಲ, ಡೇ 1 ಇಂದ ಮಾಡ್ಲೇಬೇಕು, ಒಂದ್ ಮಂಡಲ ಕ್ಲಿಯರ್ ಮಾಡ್ಬೇಕು ಅಂತ ಒಂದು ಹಠವಾಗಿ ಮನದಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಪ್ರತಿದಿನ ಮಾಡಿದ್ವಿ 41 days. ಒಂದು ದಿವಸನೂ ಮಿಸ್ ಮಾಡಿಲ್ಲ. ಎಷ್ಟೊಂದು ಜಾಗದಲ್ಲಿ ಬೇರೆ ಬೇರೆ ಪ್ಲೇಸಸ್ ಅಲ್ಲೆಲ್ಲ ಹೋದ್ವಿ. ಇವನ್ ಬಳ್ಳಾರಿ ಧ್ಯಾನ ಯಜ್ಞಕ್ಕೆ ಹೋದ್ವಿ, ಅಲ್ಲೂ ಇನ್ ಬಿಟ್ವೀನ್ ಟ್ರೈನ್ ಅಲ್ಲಿ ಕೂಡ ಎಲ್ಲ ಕಂಟಿನ್ಯೂ ಆಗಿ ಮಾಡಿದೆ, ಎಲ್ಲೂ ಬಿಡ್ಲಿಲ್ಲ. ಎವ್ರಿ ನೈಟ್ ನಾನು ನಿದ್ದೆನೆ ಮಾಡ್ದಂಗೆ ಫುಲ್ ನನ್ನ ಬೆಡ್ರೂಮ್ಗೆ ಹೋಗಿಲ್ಲ 41 days. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನನಗೆ ಆ ಈ ಒಂದು ವಿಜುವಲ್ ಅಥವಾ ಅದರೆಲ್ಲ ಏನು ಇಲ್ಲ ಅಂದಿದ್ರು ಮನಸ್ಸು ಒಂದು ಹ್ಯಾಪಿನೆಸ್ ಇರ್ತಾ ಇತ್ತು. ಆ ಮತ್ತೆ ಬೇರೆಯವ್ರ ಹತ್ರ ಒಂದು ಆರ್ಗ್ಯೂ ಮಾಡ್ತಕ್ಕಂಥದ್ದು ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಯಾರಾದ್ರೂ ನನಗೆ ಎಗೇನೆಸ್ಟ್ ಆರ್ಗ್ಯೂ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಎಷ್ಟು ತಿಳಿಸಿ ಹೇಳಕ್ಕಾಗುತ್ತೋ ಅಷ್ಟು ಸಾಧ್ಯ ಮಾಡಕ್ ಟ್ರೈ ಮಾಡ್ತೀನಿ ಮಾಸ್ಟರ್. ಇಲ್ಲ ಅಂದ್ರೆ ಜಡ್ಜ್ಮೆಂಟ್ ಬೇಡ, ಅವ್ರು ಇರೋದೇ ಹಾಗೆ, ಅವ್ರು ಬಂದಿರೋದ್ ಕರ್ಮ ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ. ಈಗ ಕರ್ಮದ ಬಗ್ಗೆ ಎಲ್ಲ ಗೊತ್ತಾಗಿದೆ. ಯಾವ ರೀತಿ ನಾವು ಬೇರೆಯವ್ರ ಹತ್ರ ನಾವು ಮಾತಾಡಿದ್ರೆ ನಮ್ಗೆ ನಮ್ಮ ಇಷ್ಟು ರಾತ್ರಿ ಎಲ್ಲ ನಾವು ಎನರ್ಜೈಸ್ ಆಗ್ತೀವಿ. ಒಂದು ಬೇಕಾಗಿದ್ದ ಒಂದು ವಿಷಯಕ್ಕೆ ಬೇರೆಯವ್ರ ಹತ್ರ ಮಾತಾಡಿ ಡಿ ಎನರ್ಜೈಸ್ ಆಗೋದಕ್ಕಿಂತ ಅದನ್ನ ಇಗ್ನೋರ್ ಮಾಡೋದೇ ಒಳ್ಳೇದು. ನಮ್ಗೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂತಂದ್ರೆ ಕೆಟ್ಟದ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹಂಗೆ ಜಾಸ್ತಿ ಲಿಸನಿಂಗ್ ಪವರ್ ಅನ್ನೋದೊಂದು ಇಂಪ್ರೂವ್ ಆಗಿದೆ. ಮತ್ತೆ ಅನ್ನೆಸರಿಯಾಗಿ ಡಿಸ್ಕಷನ್ ಮಾಡಬಾರ್ದು ಅನ್ನೋದೊಂದು ನಾಲೆಡ್ಜ್ ಸಿಕ್ಕಿದೆ. ಸೊ ಬೇರೆ ಏನಪ್ಪಾ ಅಂತಂದ್ರೆ ನನ್ನಲ್ಲಿರ್ತಕ್ಕಂತ ಒಂದು ಈ ಧ್ಯಾನವನ್ನ ಬೇರೆಯವ್ರಿಗೆ ಹಂಚ್ಬೇಕು ಅಂತಂದ್ರೆ ಯಾರ ಹತ್ರನಾರು ಪ್ರತಿಯೊಬ್ಬ ಮಾಸ್ಟರ್ ಯಾರೇ ಸಿಕ್ಕಿದ್ರು ಅವ್ರ ಹತ್ರ ನೀವು ಹೇಗೆ ಲೈಫ್ ನಡೀತಾ ಇದೆ ಹೆಂಗೆ ಜನರಲ್ ಮಾತಾಡ್ಬೇಕಾದ್ರೆ ಏನಾದ್ರು ಇಶ್ಯೂಸ್ ಹೇಳ್ತಾರಲ್ಲ, ಧ್ಯಾನ ಮಾಡಿ ಒಂದು ½ hour ಸ್ಟಾರ್ಟ್ ಮಾಡಿ. ಹೀಗೆ ಪ್ರತಿ ಒಬ್ರಿಗೂ ನಾವು ಯಾರು ಸಿಗ್ತಾರೋ ಅವ್ರಿಗೆ ಇನ್ಫಾರ್ಮೇಟಿವ್ ಆಗಿ ನಾನು ಫ್ಲೋ ಮಾಡ್ತಲೇ ಇರ್ತೀನಿ. ಸೊ ಇದರಿಂದ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಮೈಂಡ್ ಫ್ರೀ ಆಗಿರುತ್ತೆ. ನಾರ್ಮಲ್ ಆಗಿ ನಾವು ಆಲೋಚನೆ ಮಾಡ್ತಾ ಇರ್ತೀವಲ್ಲ, ಅದು ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಪ್ರತಿಯೊಂದನ್ನು ನಾವು ಅದ್ರದ್ದು ಪಾಸಿಟಿವ್ ಅಡ್ವಾಂಟೇಜಸ್ ಹೇಳ್ತಾ ಅವ್ರಿಗೆ ನಾವು ಅದನ್ನ ಇನ್ಫಾರ್ಮೇಟಿವ್ ಆಗಿ ಕೊಡ್ತಾ ಇರ್ತೀನಿ. ಸೊ ಹೀಗೆ ಈ ಒಂದು ಗುಡಕೇಶ ಅಂದ್ರೆ ಒಂದು ಈಗ ನಾವು ಕೂಡ ರಾತ್ರಿ ಈ ಒಂದು ಸ್ವಾಧ್ಯಾಯ ಭಗವದ್ಗೀತೆ ಪೂರ್ತಿ ಎಲ್ಲಾ ಅಧ್ಯಾಯಗಳನ್ನು ನಾವು ಅರುಣ್ ಸರ್ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಮಿಸ್ ಆಗಿ ಈಗ ಯೋಗ ನಿದ್ರೆಗೂ ನಾನು ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರ್ಲಿಲ್ಲ, ನಾವು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ, ಎದ್ ನೋಡಿದ್ರೆ 2 ಗಂಟೆ 1 ಗಂಟೆ 3 ಗಂಟೆ ಹೀಗೆಲ್ಲ ಆಗೋಗ್ಬಿಟ್ಟಿರ್ತಿತ್ತು. ಸೊ ಇದೇ ನಿದ್ದೆ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಕೂತಿತ್ತಲ್ಲೇ ತೂಗಿಸ್ಬಿಟ್ನ ಅಂತ ಹೇಳ್ಬಿಟ್ಟು ಎದ್ ನೋಡ್ತೀವಿ, ಆಮೇಲೆ ಗೊತ್ತಾಯ್ತು ಇದು ಯೋಗ ನಿದ್ರೆ ಮಾಡ್ತಾ ಇರ್ತೀವಿ, ಇದು ಒಂದು ಟೈಪ್ ಆಫ್ ಒಂದು ಎನರ್ಜಿ ಅಥವಾ ಒಂದು ಮೆಡಿಟೇಷನ್ ಪಾರ್ಟ್ ಇದು ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಆ ಇನ್ನೊಂದು ನನ್ನ ಅನುಭವ ಆಲ್ರೆಡಿ ನಾನು ಶೇರ್ ಮಾಡಿದೀನಿ. 41 days ಆಯ್ತು, ಮಂಡಲ ಮುಗೀತಲ್ಲಪ್ಪ ಅಂತ ಹೇಳ್ಬಿಟ್ಟು ಗ್ಯಾಪ್ ಮಾಡಿದೆ. ಒಂದು 2-3 days ಅಥವಾ ಒಂದು 4-5 days ಗ್ಯಾಪ್ ಮಾಡಿದೆ. ನಿದ್ದೆ ಒಂದ್ 2 ದಿವಸ ನಿದ್ದೆ ಮಾಡೋಣ, ಪ್ರತಿದಿನ ಮಾಡಿ ಮಾಡಿ ಸಾಕಾಗಿದೆ, ಈ ರೀತಿ ಒಂದು ಮೈಂಡ್ ಫ್ಲಕ್ಚುಯೇಷನ್ಸ್ ಎಲ್ರಿಗೂ ಬರ್ಬೋದು ಮೋಸ್ಟ್ಲಿ.
ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ನನಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಎನರ್ಜಿ, ನಾನ್ ಮಾಡ್ಬೇಕು, ಆ ಟಾರ್ಗೆಟ್ ರೀಚ್ ಮಾಡ್ಬೇಕು ಅನ್ನೋದೊಂದು ಗೋಲ್ ಇತ್ತು. ಅದ್ ಮಾಡಿ ಮುಗಿಸ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದ್ಸರಿ ಕಂಟಿನ್ಯೂ ಮಾಡ್ಬೇಕು ಅಂತ ಬಾಯಲ್ಲಿ ಹೇಳಿದೆ, ಲೈಫ್ ಟೈಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಮಾಡಕ್ ಆಗ್ಲಿಲ್ಲ. ಒಂದ್ ವಾರ ಟ್ರಯಲ್ಸ್ ನೋಡ್ದೆ, ಮಾಡಿದ್ರೆ ಏನಾಗುತ್ತೆ, ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಸೊ ಹೀಗಿರ್ಬೇಕಾದ್ರೆ ಒಂದು 3-4 ಡೇಸ್ ನನಗೆ ಏನು ಅಂದ್ರೆ ಒಂದು ಆ, ಎ- ಎಲ್ಲದ್ರಲ್ಲೂ ಒಂದು ಏನಕ್ ಮಾಡ್ಬೇಕು, ಎಲ್ಲದ್ರಲ್ಲೂ ಒಂದು ಆಲಸ್ಯ, ಅಥವಾ ಅದರಿಂದ ಪ್ರಯೋಜನ ಏನು, ಆ ಅದರಿಂದ ನನ್ಗೆ ಔಟ್ಕಮ್ ಏನು, ಎಲ್ಲದಕ್ಕೂ ಕ್ವಶನಿಂಗ್ ಸ್ಟಾರ್ಟ್ ಆಯ್ತು. ಯಾಕೆ ಮಾಡ್ಬೇಕು, ಯಾಕೆ ಹೀಗಿರ್ಬೇಕು, ನಮ್ಮ ಜೀವನ ಪರ್ಪಸ್ ಯಾಕೆ, ಏನು, ಆ ಧ್ಯಾನನ ಎಷ್ಟು ಅವರ್ ಮಾಡಿದ್ರೆ ನಮ್ಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ, 1 ಅವರ್ ಮಾಡಿದವ್ರಿಗೂ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ, ಅಥವಾ ಒಳ್ಳೊಳ್ಳೆ ದಿನಗಳು ಬರ್ತಾ ಇದೆ. ½ ಅವರ್ ಮಾಡಿದ್ರು, ನಾನು ½ ಅವರ್ ಅಷ್ಟೇ ಮಾಡ್ತೀನಿ, ನನಗೆ ಇಂಟ್ಯೂಷನ್ಸ್ ಏನ್ ಬರುತ್ತೋ ಅದೆಲ್ಲ ಪಾಸಿಟಿವ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಎಲ್ಲಾರ್ದು ವಿಡಿಯೋಸ್ ಜಾಸ್ತಿ ನಾವು ನೋಡ್ತಾ ಇದ್ವಿ, ಅನುಭವ ಹಂಚಿಕೆ ಎಲ್ಲ ಆಗ್ತಾ ಇತ್ತು. ಸೊ ಧ್ಯಾನ ನಾನು ನೈಟ್ ಎಲ್ಲ ಮಾಡ್ತಿದ್ದವನ್ ಏನ್ ಮಾಡ್ದೆ, ಆ ಕೆಲವೊಂದ್ಸರಿ ಮಧ್ಯೆ ಮಧ್ಯೆ ಆಫ್ ಮಾಡ್ಕೊಳ್ಳೋದು, ಇಲ್ಲ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿ ಒಂದ್ ಸ್ವಲ್ಪ ಹೊತ್ತೇನೋ ನೋಡೋದು, ಆಮೇಲೆ ಹಂಗೆ ಮಲ್ಕೊಳ್ಳೋದು. ಹಿಂಗೆ ಯಾವ್ದ್ರಿಂದಲೂ ಏನು ನನಗೆ ಸಿಗೋದಿಲ್ಲ ಅಂತ, ಒಂಥರ ಜೀರೋ ಸ್ಟೇಜ್, ಯಾವ್ದ್ರಲ್ಲೂ ನನಗೇನು ಅದರಿಂದ ಉಪಯೋಗನೇ ಇಲ್ಲ ಅಂತ ಅಂದ್ರೆ, ಕ್ಲಾರಿಟಿ ಏನೋ ಸಿಗ್ತಾ ಇಲ್ಲ, ಕನ್ಫ್ಯೂಷನ್ ಸ್ಟೇಟಸ್ ಅಂತ ಅನ್ಕೋಬಹುದು. ಆ ರೀತಿ ಒಂದ್ ನಿದ್ರೆ ಮಾಡೋದ್ರಿಂದ, ಮಾಡ್ಲಿಲ್ಲ ಅಂದ್ರೇನು, ಮಾಡಿದ್ರೇನು, ಒಂದು ಊಟ ಮಾಡಿದ್ರೇನು, ಮಾಡ್ಲಿಲ್ಲ, ಲಿಟ್ರಲಿ ಒಂದು 3 ಡೇಸ್ ಯಾವಾಗ ಊಟ ಮಾಡ್ತಿದ್ನೋ, ಯಾವಾಗ ತಿಂಡಿ ತಿಂದಿದ್ನೋ ಗೊತ್ತಿರಲಿಲ್ಲ, ಆ ರೀತಿ ಆಗೋಗಿ ನಿದ್ದೆನೂ ಅಷ್ಟೇ, ಮಧ್ಯರಾತ್ರಿ ಯಾವಾಗ್ಲೂ ಎದ್ದೇಳ್ತಾ ಇದ್ದೆ. ಆ ಈ ಧ್ಯಾನಕ್ ಬಂದ್ಮೇಲೆ ಆಲ್ಮೋಸ್ಟ್ ಫ್ರೀ ಟೈಮ್ ಅಂತ ಏನ್ ಸಿಗುತ್ತೋ ಅದ್ರಲ್ಲೇ ಒಂದು ½ ಅವರ್ ಅಥವಾ ಒಂದು ಮೆಡಿಟೇಷನ್ ಮಾಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಬಂದಿದೆ ಇವಾಗ. ಈ ಗುಡಕೇಶ ಬಂದ್ಮೇಲೆ 1 ಅವರ್ 1 ಮಿನಿಟ್ ಮೆಡಿಟೇಷನ್, 5 ಮಿನಿಟ್ ಮೆಡಿಟೇಷನ್, ಅವೇರ್ನೆಸ್ ಮೆಡಿಟೇಷನ್, ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹೊಸದಾಗಿ ಕಲಿತಾ ಬಂದ್ವಿ. ಸೊ ಹೀಗೆ ಎಲ್ ಟೈಮ್ ಸಿಗುತ್ತೆ ಅಲ್ಲಿ ನಾನು ಧ್ಯಾನ ಮಾಡಕ್ ಪ್ಲಾನ್ ಮಾಡಿದೆ. ಮುಂಚೆ ಆದ್ರೆ ಮೊಬೈಲ್ ಜಾಸ್ತಿ ನೋಡ್ತಾ ಇರ್ತೀವಿ, ರೀಲ್ಸ್ ನೋಡ್ತೀವಿ. ಪ್ರತಿಯೊಬ್ಬರಿಗೂ ರೀಲ್ಸ್ ಅನ್ನೋದು ಒಂದು ಒಂದು ಕಾಯಿಲೆ, ಒಂದು ಏಡ್ಸ್ ತರ ರೋಗ ಹತ್ಬಿಟ್ಟಿದೆ ಎಲ್ಲರೂ. ಪ್ರತಿಯೊಬ್ರು ರೀಲ್ಸ್ ನೋಡ್ತಾ ಇರ್ತೀವಿ. ಆ ರೀತಿ ನಮ್ಮ ಈ ಸೋಷಿಯಲ್ ಮೀಡಿಯಾ ನಮ್ಮನ್ನ ಅಟ್ಯಾಕ್ ಮಾಡ್ಬಿಟ್ಟಿದೆ. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬೇಕು ಅಂದ್ರೆ ನನಗೆ ಥ್ರೂ ಮೆಡಿಟೇಷನ್ ಒಂದು ಅವಕಾಶ. ನೋಡಿ, ಫೇಸ್ಬುಕ್ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಫೇಸ್ಬುಕ್ ಆಪ್ ನ ಶಾರ್ಟ್ ಕಟ್ ನ ಡಿಲೀಟ್ ಮಾಡಿದ್ದೆ, ಒಟ್ಟಿಗೆ ಆಪ್ ಇದೆ ಇಲ್ಲ ಅಂತ, ಶಾರ್ಟ್ ಕಟ್ ನ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ್ಲೋ ರೇರ್ ಯೂಸ್ ಮಾಡೋದು, ಇಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ ಜಾಸ್ತಿ ನಾನು ನೋಡ್ತೀನಿ. ನಾನು ಯೂಟ್ಯೂಬ್ ನೋಡಿ 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 ಮೆಡಿಟೇಷನ್ ನೋಡಿ ನೋಡಿ ಬರೀ ಅವೇ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಟೈಮ್ ನ ಅಲ್ಲಿ ಮ್ಯಾಚ್ ಮಾಡ್ಲಿಕ್ಕೆ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಗುಡಕೇಶ ಅನ್ನೋದು ರಾತ್ರಿ ಎಲ್ಲ ಮಾಡ್ತಾ ಮಾಡ್ತಾ ಈಗ್ಲೂ ಕೂಡ ನಾವು ಧ್ಯಾನ ಸ್ಟಾರ್ಟ್ ಮಾಡ್ತೀವಿ. ಸತ್ಸಂಗ ಆದ್ಮೇಲೆ, ಒಂದು ಸ್ವಾಧ್ಯಾಯ ಆದ್ಮೇಲೆ 1 ಅವರ್ ಮೆಡಿಟೇಷನ್, ಮತ್ತೆ 2 ಅವರ್ಸ್ ನಾವು ಗೈಡೆಡ್ ಮೆಡಿಟೇಷನ್, ಮತ್ತೆ ಮಧ್ಯೆ ಮಧ್ಯೆ ಪ್ರತಿ ದಿನಾನು ಗ್ಯಾಪ್ ಇದೆ. ಪ್ರತಿ ದಿನಾನು ನಮ್ಗೆ ಯೋಗ ನಿದ್ರೆ ಬರುತ್ತೆ. ಸೊ ಯೋಗ ನಿದ್ರೆ ನಾನು ಮಾಡಾದ್ಮೇಲೆ ಒಂದ್ ದಿವ್ಸ ನಾನು ಈ ಗುಡಕೇಶ ಮಾಡಿಲ್ಲ, ಅಥವಾ ನಾನು ನಿದ್ದೆ ಹೋಗಿದ್ದೀನಿ ಅಂತಂದ್ರೆ ಫುಲ್ ಡೇ ಎನರ್ಜಿ ಇರೋದಿಲ್ಲ, ಅಥವಾ ಒಂದು ಬಾಡಿ ಅನ್ಕಂಫರ್ಟಬಲ್ ಇರುತ್ತೆ, ಒಂದು ಕಂಫರ್ಟ್ನೆಸ್ ಇರೋದಿಲ್ಲ. ಅದೇ ನಾನು ಮತ್ತೆ ಇವಾಗ ಫೆಬ್ರವರಿ 1 ಇಂದ ನಾನು ಸೆಕೆಂಡ್ ಮಂಡಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಡೇಸ್ ಆರ್ ನಾರ್ಮಲ್, ನನಗೆ ರೂಟೀನ್ ಡೇಸ್ ಏನಿದೆ ಅದು ನಾರ್ಮಲ್ ಫೀಲ್ ಆಗ್ತಾ ಇದೆ, ಎನರ್ಜಿ ಇದೆ. ಏನಾದ್ರು ಒಂದು ಮಾತಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಬೇಗನೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ರೀತಿ ನನಗೆ ಧ್ಯಾನ ಇಲ್ದಲೇನೆ, ಗುಡಕೇಶ ಮಾಡ್ದಲೇನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಷ್ಟು ಅಟ್ಯಾಚ್ಮೆಂಟ್ ಆಗೋಗಿದೆ. ಸೊ ಅದ್ ಬಿಟ್ರೆ ನಾನು ಆ, ಅತಿ ಹೆಚ್ಚು ಎಷ್ಟು ಬೇಕು ಅಷ್ಟೇ ಮಾತಾಡೋದನ್ನ ರೂಢಿ ಮಾಡ್ಕೊಂಡಿದೀನಿ. ಒಂದು ಗ್ರೂಪ್ ಡಿಸ್ಕಷನ್ ಆಗ್ಬೋದು, ಯಾವ್ದೇ ಆಗ್ಬೋದು, ಜಾಸ್ತಿ ಇನ್ವಾಲ್ವ್, ಜಾಸ್ತಿ ಮಾತು, ಬೇರೆಯವ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದಾಗ್ಲಿ, ಅಥವಾ ಅವ್ರ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತಾಡೋದಾಗ್ಲಿ ಅತಿ ಹೆಚ್ಚು ಮಾಡ್ತಾ ಇದ್ದೆ. ಅದನ್ನೆಲ್ಲ ಇವಾಗ ಆಲ್ಮೋಸ್ಟ್ ರೆಡ್ಯೂಸ್ ಮಾಡಿದೀವಿ. ಗಸ್ಟಿಂಗ್ ಬೇಡ, ಬೇರೆಯವ್ರ ಬಗ್ಗೆ ಜಡ್ಜ್ಮೆಂಟ್ ಬೇಡ, ಅವ್ರು ಇರೋದೇ ಹಾಗೆ, ಅವ್ರು ಬಂದಿರೋ ಸೋಲ್ ಪರ್ಪಸ್ ಹಾಗೆ, ನಮ್ ಸೋಲ್ ಪರ್ಪಸೇ ಬೇರೆ, ನಾವು ಚೇಂಜ್ ಮಾಡ್ಕೋಬೇಕು. ಹೀಗೆ ನಮ್ಗೆ ಮೈಂಡ್ ಅಲ್ಲಿ ಬೇರೆ ಬೇರೆ ಇದು ಒಂದು ಸ್ವಾಧ್ಯಾಯದಿಂದಾನೇ ನಂಗೆ ಸುಮಾರು ಈ ತರ ಒಂದು ಮೈಂಡ್ ಅಲ್ಲಿ ಚೇಂಜಸ್ ಆಗಿದೆ. ಸೊ ನಾನು ಕೂಡ ನನ್ನ ಹಾಗೇನೆ ಬೇರೆಯವ್ರಿಗೂ ಇನ್ಫಾರ್ಮೇಟಿವ್ ಆಗಿ ಸಿಗ್ಲಿ ಅಂತ ಸುಮಾರು ಜನ ನಾವು ರೆಫರ್ ಮಾಡಿ ಈ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿದ್ವಿ. ಇದಲ್ದಲೇನೆ ನನಗೆ ಬೇರೆ ಬೇರೆ ಇನ್ನೊಂದು ಗುಡಕೇಶ ಗ್ರೂಪ್ ಜಾಯಿನ್ ಮಾಡಕ್ಕೆ ಒಂದು ಆ, ಇದು ಇನ್ವಿಟೇಷನ್ ಬಂತು. ಸೊ ಅಲ್ಲೂ ಕೂಡ 1 ಸರಿ 2 ಸರಿ ಅಟೆಂಡ್ ಮಾಡಿದೆ. ನನಗೆ ಇಲ್ಲಿ ಸಿಗ್ತಕ್ಕಂತ ಈ ಒಂದು ಎನರ್ಜಿ, ಈ ಒಂದು ಫೀಲಿಂಗ್ ಅಲ್ಲಿ ಸಿಗ್ಲಿಲ್ಲ. ಸೊ
ಆ ಒಂದು ಅಲ್ಲಿ ಸ್ವಲ್ಪ ಜಾಸ್ತಿ ತೆಲುಗು ವರ್ಷನ್ ಆಗಿ ಇರುತ್ತೆ ಎಲ್ಲ. ಸೊ ಅಲ್ಲಿ ನನಗೆ ಕನೆಕ್ಟ್ ಆಗೋದು ಈಸಿ ಕನೆಕ್ಟ್ ಆಗ್ಲಿಲ್ಲ. ಸೊ 1 or 2 days ನೋಡ್ದೆ, ಮತ್ತೆ ನನ್ಗೆ ಅಲ್ಲಿ ಬೇಡ, ನಂದೇ ಮಾಮೂಲಿ ಅರುಣ್ ಸರ್ದೇ ತುಂಬಾ ಚೆನ್ನಾಗಿದೆ. ಅಲ್ಲೇ ಎಷ್ಟು ನನಗೆ ಎನರ್ಜಿ ಬೇಕು ಅಷ್ಟು ಎನರ್ಜಿ ಸಿಕ್ಕಿದೆ. ಇಷ್ಟು ದಿವ್ಸ ನಮ್ಗೆ ಫ್ರೀ ಫ್ಲೋ ಆಗಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ನಮಗ್ ದಿನ ಹೆಂಗ್ ಮುಗಿಯುತ್ತೆ, ನೈಟ್ ಹೆಂಗ್ ಮುಗಿಯುತ್ತೆ ಅಂತಂದ್ರೆ, ನಾವು ಓಪನ್ ಐ ಮೆಡಿಟೇಷನ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಟೇಷನ್ ಅನ್ನೋದು ನನಗೆ ಒಂದು ಅರಿವು ಬಂತು. ಪ್ರತಿದಿನ ಅದೊಂದು ಮಾತ್ರ ಮಿಸ್ ಮಾಡ್ದಿಲ್ಲ. ಒಂದು 20 minutes ಓಪನ್ ಐ ಮೆಡಿಟೇಷನ್ ಮಾಡ್ತು ಅಂತಂದ್ರೆ, ಮೊದಲೆಲ್ಲ ಕಣ್ ಮಿಟಕ್ಸ್ಬೇಡಿ ಅಂತ ಹೇಳಿ ಕುಣ್ಸೋರು, ಕಣ್ ಬಿಟ್ರೆ ಸಾಕು ಒಂದು ನಿಮಿಷಕ್ಕೆ 10 ಸರಿ ಕಣ್ ಮುಂದೆ ಹಿಂದೆ ಆಗೋದು. ಎಷ್ಟು ಟ್ರೈ ಮಾಡಿದೀವಿ, ಏನೇ ಮಾಡಿದ್ರು ಅದು ಆಗ್ಲಿಲ್ಲ. ಆಮೇಲೆ 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 ಸ್ಲೋ ಆಗಿ ಡೇ ಬೈ ಡೇ ಸೊ ಕಣ್ಣ್ ನೀರ್ ಬರುತ್ತೆ, ಕಣ್ಣ್ ಉರಿ ಬರುತ್ತೆ, ಏನು ಉಜ್ಬೇಡಿ ಅಂತ ಹೇಳಿದ್ರೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಯ್ತು. ನೋಡ್ತಾ ಇರ್ತೀವಿ, ಕಣ್ಣಲ್ಲಿ ನೀರ್ ಸುರಿತಾ ಇರ್ತಿತ್ತು. ಆಮೇಲೆ ಅದು ನಿಂತೋಯ್ತು. ಆಮೇಲೆ ಸ್ವಲ್ಪ ಕಣ್ಣೆಲ್ಲ ಉರಿಯೋದು ಅಥವಾ ಕಣ್ಣು ಸ್ವಲ್ಪ ಶೇಕ್ ಆಗ್ತಾ ಇತ್ತು ಅಷ್ಟೇನೆ. ಸೊ ಅದ್ ಬಿಟ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಆಲ್ಮೋಸ್ಟ್ ಒಂದು 20 minutes ಏನು ಮ್ಯೂಸಿಕ್ ಬಂದ್ ಮ್ಯೂಸಿಕ್ ಎಂಡ್ ಆಗುತ್ತೋ, ಮ್ಯೂಸಿಕ್ ಎಂಡ್ ಆಗ್ದಲ್ಲೇ ಗೊತ್ತಾಗ್ತಾ ಇದೆ. ಅಲ್ಲಿವರ್ಗುನು ಆ ಜ್ಯೋತಿನೂ ಶೇಕ್ ಆಗ್ತಾ ಇರುತ್ತೆ ಲೈಟ್ ಆಗಿ, ನಾವು ಅಷ್ಟೇನೆ ನೋಡ್ತಾ ಇರ್ತೀವಿ. ಆಲ್ಮೋಸ್ಟ್ ಈ ಒಂದು ಎನರ್ಜಿ ನಮ್ಗೆ ಸಿಗ್ತಾ ಇದೆ ಮಾಸ್ಟರ್. ಸೊ ಏನೇ ಮಿಸ್ ಮಾಡಿದ್ರು ಕೂಡ ನಾವು ಓಪನ್ ಐ ಮೆಡಿಟೇಷನ್ ಮಾತ್ರ ಮಿಸ್ ಮಾಡಬಾರ್ದು. ಈವನ್ ಕೆಲವೊಂದ್ಸರಿ ನಾವು ಮಾಡಕ್ ಆಗಿಲ್ಲ ಅಂತಾನು ಬೇರೆ ಟೈಮಲ್ಲಿ ಆದ್ರೂ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೊಂದು ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಇನ್ನ ನನಗೆ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ಈ ಆಸ್ಟ್ರಲ್ ಟ್ರಾವೆಲಿಂಗ್ ಅನ್ನೋ ಒಂದು ಸೆಷನ್ ಆಗುತ್ತಲ್ಲ, ಅದರಲ್ಲಿ ಆ ಪ್ರತಿ ಸರಿನೂ ನನಗೆ ಈ ಒಂದು ಎನರ್ಜಿ ಪಾಸ್ ಆಗೋದು ಎಲ್ಲ ನಿಮ್ಗೆ ಎನರ್ಜೈಸ್ ಜಾಸ್ತಿ ಆಗುತ್ತೆ. ಆ ಒಂದು ಲೆವೆಲ್ ಇಂದ ಜಾಸ್ತಿ ಎನರ್ಜಿ ಆದಾಗ ನಿಮ್ದು ಆಸ್ಟ್ರಲ್ ಬಾಡಿ ರಿಲೀಸ್ ಆಗುತ್ತೆ. ಎಲ್ಲದು ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಆಸ್ಟ್ರಲ್ ಟ್ರಾವೆಲಿಂಗ್ ಮೂವ್ಮೆಂಟ್, ಬೇರೆ ಕಡೆ ಹೋಗಿ ಬರ್ತೀವಿ, ಎಲ್ಲ ಮೀಟ್ ಮಾಡ್ತೀವಿ, ಅದೇನು ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲ. ಒಂದ್ ದಿವಸ ಮಾತ್ರ ಆ ನನ್ನ ಒಂದು ಟೀಮ್ ಜೊತೆ ಹೋಗ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಎಲ್ಲಾ ಟೀಮ್ ಮೆಂಬರ್ಸ್ ನಾವು ಒಂದು ಕೈ ಹಿಡ್ಕೊಂಡು ಹೋಗ್ತಾ ಇದೀವಿ ಅಂದಾಗ, ಎಲ್ಲಾರ್ನು ನಾನು ಹೋಲ್ಡ್ ಮಾಡ್ಕೊಂಡು ಒಂದು ದೊಡ್ಡ ಪಿರಮಿಡ್ ಹೋದೆ. ಆ ಅದು ಲೈಕ್ ಒಂದು ಬೇರೆ ವರ್ಲ್ಡ್ ಅಲ್ಲೇ ಇತ್ತು ಅಂತ ಹೇಳ್ಬೋದು. ಅದು ಲೈಕ್ ಯೂನಿವರ್ಸಲ್ ಇರ್ತಾರೆ ಆತರ. ಅಲ್ಲೆಲ್ಲೋ ಒಂದ್ ಕಡೆ ಅದು ಫ್ಲೋಟಿಂಗ್ ತರ ಒಂದು ಮೆಟಲ್ ಪಿರಮಿಡ್ ತರ ಕಾಣಿಸ್ತಾರೆ ನನಗೆ, ಗೋಲ್ಡನ್ ಪಿರಮಿಡ್ ತರ. ಅದ್ರೊಳಗಡೆ ಹೋದ್ವಿ, ಅದ್ರೊಳಗಡೆ ಕೂತು ಧ್ಯಾನ ಮಾಡಿದ್ವಿ, ಎಲ್ರು ರಿಟರ್ನ್ ಬಂದ್ವಿ. ಇದೊಂದು ಎಕ್ಸ್ಪೀರಿಯನ್ಸ್ ನನಗೆ ಅಸ್ಟ್ರಲ್ ಟ್ರಾವೆಲಿಂಗ್ ಅಲ್ಲಿ ಆಗಿದೆ ಬಿಟ್ರೆ. ಸೊ ಅಸ್ಟ್ರಲ್ ಟ್ರಾವೆಲಿಂಗ್ ಒಂದು ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಅದು ಹೇಗೆ ನಾವು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದೊಂದು ಸಿಕ್ಕಿಲ್ಲ. ಅದ್ ಬಿಟ್ರೆ ನನಗೆ ಈ ಕರ್ಮಫಲೇಶನ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾನೇ ಅದು ಎಫೆಕ್ಟಿವ್ ಆಗಿದೆ. ಯಾರಿಗೆ ನಾವು ಏನೇ ಅನ್ಯಾಯ ಮಾಡಿ ಗೊತ್ತಿಲ್ದಲೆ ನಾವು ಏನ್ ಅನ್ಯಾಯ ಮಾಡಿದ್ವಿ ಅದನ್ನೆಲ್ಲ ನಾವು ಅವ್ರ ಮುಂದೆ ಒಂದು ಒಂದು ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ, ಆ ಒಂದು ಸೋಲ್ಗೆ ನಾವು ಪಾಸ್ ಮಾಡಿದಾಗ ಏನಾಗುತ್ತೆ, ಎಷ್ಟೋ ಜನ ನಾವು ಮಾತಾಡ್ದಲೇ ಇದ್ದವರೆಲ್ಲ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಸುಮಾರು ವರ್ಷದಿಂದ ಏನೋ ಮಾತ್ ಬಿಟ್ಟಿದ್ವಿ, ಅಥವಾ ನಮ್ಗೆ ಏನಾರು ಒಂದ್ ಅವ್ರು ಕಂಡ್ರೆ ಇಷ್ಟ ಇಲ್ಲಪ್ಪ, ಆ ತರದವರು ಕೂಡ ಮಾತಾಡಿದ್ದಾರೆ. ಆಮೇಲೆ ನಾವು ಕೂಡ ಅಷ್ಟೇ ಎಷ್ಟೋ ಜನನ ಅವಾಯ್ಡ್ ಮಾಡಿದೀವಿ, ಇವರಿಂದ ನಮ್ಗೆ ಅನ್ಯಾಯ ಆಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಏನಾಗುತ್ತೆ ಅಂದ್ರೆ, ಅವ್ರು ಮಾಡಿರೋದು ಅವ್ರ ಕರ್ಮ, ನಾವು ಅವ್ರನ್ನ ಅದನ್ನೇ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬಾರ್ದು. ಮಾತಾಡ್ಸೋಣ ಅವ್ರ ಹತ್ರ. ನಾವು ಒಳ್ಳೇದ್ ಮಾಡೋದ್ ಬೇಡ, ಅಟ್ಲೀಸ್ಟ್ ಒಂದು ನ್ಯೂಟ್ರಲ್ ಆಗಿ ನಡ್ಕೊಂಡು ಹೋಗೋಣ. ಅವ್ರನ್ನ ನಾವು ದ್ವೇಷಿಸೋದ್ ಬೇಡ, ಅವ್ರಿಗೆ ಕೆಟ್ಟದ್ ಮಾಡೋದ್ ಬೇಡ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸುಮ್ನೆ ಅವ್ರು ಸಿಕ್ಕಿದ್ರ ಮಾತಾಡೋಣ, ನಮ್ ಕಡೆಯಿಂದ ಏನಾದ್ರು ಅವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ಬೇಕಾ ಪಾಸ್ ಮಾಡೋಣ. ಒಳ್ಳೇದಾಯ್ತಾ ಒಳ್ಳೆ ಕಾರ್ಯ ಮಾಡೋಣ, ಇಲ್ಲ ನೆಗೆಟಿವ್ ಅಂತೂ ಮಾಡೋದ್ ಬೇಡ, ಅಥವಾ ನೆಗೆಟಿವ್ ಬಯಸೋದು ಬೇಡ. ಆ ರೀತಿ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿದೆ ಮಾಸ್ಟರ್ಸ್ ಇವಾಗ ಈ ಒಂದು ಧ್ಯಾನದ ಮುಖಾಂತರ. ಸೊ ಧ್ಯಾನ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಜ್ಞಾನವನ್ನು ಇನ್ಕ್ರೀಸ್ ಮಾಡಿದೆ. ಜ್ಞಾನ ಇನ್ಕ್ರೀಸ್ ಆದಾಗ ನಮ್ಗೆ ಗೊತ್ತಾಗುತ್ತೆ, ಅವೇರ್ನೆಸ್ ಬಂದಿದೆ, ನಾವ್ ಯಾವ ರೀತಿ ಜೀವನ ಮಾಡ್ಬೇಕು. ಈ ಒಂದು ನಮ್ಗೆ ಫುಲ್ ನೈಟ್ ಎನರ್ಜಿ, ನಾವು ಫುಲ್ ಡೇ ಎನರ್ಜಿನ ನಾವು ಮೇಂಟೈನ್ ಮಾಡಕ್ಕೆ ಫುಲ್ ನೈಟ್ ಇಂದ ಈ ಒಂದು ಧ್ಯಾನದಿಂದ, ಈ ಗುಡಕೇಶದಿಂದ ನಾವು ಇಷ್ಟು ಇಷ್ಟು ಎನರ್ಜಿನ ತಗೊಂತಾ ಇದೀವಿ. ಸೊ ಪ್ರತಿಯೊಬ್ರು ಧ್ಯಾನಿನೂ ಕೂಡ ಆಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆನಾಪಾನಸತಿ 2 hours 3 hours ಮಾಡ್ತಿದ್ದವ್ರು ಎಲ್ರೂ ಕೂಡ ಗುಡಕೇಶಿಗಳಾಗ್ಬೇಕು. ಸೊ ಅದಾದ್ರೆ ನಮ್ಮ ಈ ಒಂದು ಮೆಡಿಟೇಷನ್ ಲೈಫ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ, ಏನೋ ಮಾಡ್ತಾ ಇದೀವಿ,
ನಮಗೆ ಜೀವನಕ್ಕಾಗುವಷ್ಟು ಹೆಲ್ತ್ ವೆಲ್ತ್ ಅಥವಾ ಒಂದು ಮೈಂಡ್ ಫ್ರೀನೆಸ್ ಕಾಮ್ನೆಸ್ ಎಲ್ಲ ಸಿಗುತ್ತೆ ಇಲ್ಲ ಅಂತಲ್ಲ. ಇನ್ನೂ ಏನಾದ್ರು ಹೆಚ್ಚಿಂದ ಬೇಕು ಅಂದ್ರೆ ಈ ಒಂದು ನಂಬರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಮೆಡಿಟೇಷನ್ ಅಂತ ನಾನು ಕೇಳ್ಪಟ್ಟೆ. ಆಲ್ಫಾ ಸ್ಟೇಜು, ಬೀಟಾ ಸ್ಟೇಜು, ಥೀಟಾ ಸ್ಟೇಜು, ಡೆಲ್ಟಾ ಸ್ಟೇಜಸ್ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲರೂ ಆಲ್ಫಾ ಸ್ಟೇಜಸ್ ಅಲ್ಲಿ ಇರ್ತೀವಿ. ಸೊ ನಾವು ಬೀಟಾ ಸ್ಟೇಜಸ್ಗೆ ಅಂತಂದ್ರೆ ಈ ಮೆಡಿಟೇಟರ್ಸ್ ಎಲ್ಲ ಡೈಲಿ ಮೆಡಿಟೇಟ್ ಮಾಡೋರು ಈ ಬೀಟಾ ಸ್ಟೇಜ್ ಆಫ್ ಮೆಡಿಟೇಷನ್ ಅಲ್ಲಿ ಇರ್ತಾರೆ. ಹಾಗೇನೆ ಆ ನೆಕ್ಸ್ಟ್ ಬಂದ್ಬಿಟ್ಟು ಥೀಟಾ ಸ್ಟೇಜ್. ಥೀಟಾ ಸ್ಟೇಜ್ ಒಂದು ಹೈಯರ್ ಎನರ್ಜಿ ಅಥವಾ ಒಂದು ಥರ್ಡ್ ಐ ಇನ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಒಂದು ಇಂಟ್ಯೂಷನ್ಸ್ ಅಥವಾ ಒಂದು ಮೂವರ್ ಎನರ್ಜಿ, ಆತರ ಒಂದು ಆಸ್ಟ್ರಲ್ ಟ್ರಾವೆಲಿಂಗ್ ಆಗ್ಬೋದು, ಒಂದು ಔರಾ ರೀಡಿಂಗ್ ಆಗ್ಬೋದು, ಈ ರೀತಿ ಎಲ್ಲಾ ನಾಲೆಡ್ಜ್ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ ಈ ಒಂದು ಥೀಟಾ ಸ್ಟೇಜಸ್ ಅಲ್ಲಿ ಇರ್ತಾರೆ ಅಂತ. ಇನ್ನ ಡೆಲ್ಟಾ ಸ್ಟೇಜಸ್ ಅಲ್ಲಿ ಅಂದ್ರೆ ನಮ್ಮ ಪತ್ರಿಜಿ ಗುರುಗಳು ಅಥವಾ ಪ್ರಬೋಧ್ ಮಾಸ್ಟರ್ ಈ ತರದವರು ಆ ಒಂದು ಸ್ಟೇಜಸ್ ಅಲ್ಲಿ ಇರ್ತಾರೆ. ಅವ್ರಿಗೆ ಮುಂದೆ ಆಗೋದು ಹಿಂದೆ ಆಗಿರ್ತಕ್ಕಂಥ ಎಲ್ಲಾ ನಾಲೆಡ್ಜ್ ಕೂಡ ಇರುತ್ತೆ. ಸೊ ಬ್ರಹ್ಮರ್ಷಿ ಸ್ಟೇಜಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ ಕೂಡ ಆ ಒಂದು ಸ್ಟೇಜಸ್ ಅಲ್ಲಿ ಇರ್ತಾರೆ. ನಾವು ಕೂಡ ಈ ಒಂದು ಬೀಟಾ ಸ್ಟೇಜಸ್ ಇಂದ ಟು ಡೆಲ್ಟಾ ಸ್ಟೇಜಸ್ ವರೆಗೂ ಟ್ರಾವೆಲ್ ಮಾಡ್ಲಿಕ್ಕೆ ಈ ಒಂದು ನಮ್ಗೆ ಗುಡಾಕೇಶ ತುಂಬಾ ಅಂದ್ರೆ ತುಂಬಾನೇ ಈಸಿ ಪಾತ್ ಇದೆ. ಹೆಚ್ಚಿಗೆ ಏನು ಕಷ್ಟ ಪಡೋದ್ ಬೇಡ, ಯಾವುದೇ ಒಂದು ಕಠಿಣ ಸಾಧನೆ ಬೇಕಾಗಿಲ್ಲ. ಸೊ ಪ್ರತಿದಿನ ರಾತ್ರಿ ನಾವು ಒಂದು ಪ್ರತಿ ಪ್ರತಿಯೊಬ್ಬರ ಮನುಷ್ಯರಿಗೂನು ಎಲ್ರಿಗೂ ಮಾಸ್ಟರ್ಸ್ಗೆ ಏನಂತಂದ್ರೆ ಏನಾರು ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಡೇ ಟೈಮ್ ಅಲ್ಲಿ. ನೈಟ್ ಟೈಮ್ ಅನ್ನೋದು ನಮಗಾಗಿ ಇರ್ತಕ್ಕಂತ ಒಂದು ಟೈಮ್. ಸೊ ಆ ಟೈಮ್ ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ. ಈ ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮಲ್ಗದ್ಕಿಂತ ಧ್ಯಾನ ಮಾಡ್ತೀವಿ. ಆ ಒಂದು ಮಲ್ಗದ್ ಜಾಗದಲ್ಲಿ ಅಥವಾ ಒಂದು ಟೇಬಲ್ ಅಥವಾ ಒಂದು ಚೇರ್ ಅಥವಾ ಒಂದು ನೆಲದ ಮೇಲೆ ಕುತ್ಕೊಂಡು ಆ ಒಂದು ಟೈಮ್ ಯುಟಿಲೈಸ್ ಮಾಡ್ಕೊಂಡು ಆ ಒಂದು ಎನರ್ಜಿನ ನಾವು ಪಡ್ಕೊಂಡ್ರೆ ನಮ್ಮ ಒಂದು ಧ್ಯಾನ ಒಂದು ಇದೇನಾಗುತ್ತೆ ಇನ್ನು ಈಸಿ ಪಾತ್ವೇ ಸಿಗುತ್ತೆ ನಮ್ಗೆ ಅಂತ ಹೇಳ್ತೀವಿ ಮಾಸ್ಟರ್. ಸೊ ನಾನೊಂದು ಓದ್ಬೇಕಾದ್ರೆ ಒಂದ್ ಮೂರ್ ಜನ ಮೆಡಿಟೇಟರ್ಸ್ ಅಥವಾ ಮೂರು ಜನಗಳು ಹೇಗಿರ್ತಾರೆ ಅಂತಂದ್ರೆ ರೋಗಿ, ಭೋಗಿ, ಯೋಗಿ ಅಂತ ಮೂರ್ ಜನ ಇರ್ತಾರೆ. ಮೂರು ಜನ ಕೂಡ ನೆವರ್ ಸ್ಲೀಪ್ ಮಾಸ್ಟರ್ಸ್, ನೆವರ್ ಸ್ಲೀಪ್ ಯೋಗಿಗಳೇ. ಯಾಕೆ ಅಂದ್ರೆ ಒಬ್ಬ ರೋಗಿ ಆದವನು ತನ್ನ ಒಂದು ಶರೀರನ ತೀರಾ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಏನೆಲ್ಲಾ ಕೆಟ್ಟ ಚಟಗಳಿಂದ ಹಾಳು ಮಾಡ್ಕೊಂಡಿರ್ತಾನೆ. ಅವನಿಗೆ ನಿದ್ರೆನೆ ಬರೋದಿಲ್ಲ. ಎಷ್ಟು ಅವನಿಗೆ ಹಿಂಸೆ ಪಡ್ತಾ ಇರ್ತಾನೆ ಅಂದ್ರೆ, ಪೇನ್ಸ್ ಇರುತ್ತೆ ಅಂದ್ರೆ ನಿದ್ರೆ ಬರೋದಿಲ್ಲ. ರಾತ್ರೆಲ್ಲ ನೋವು ಅನುಭವಿಸ್ಕೊಂಡೇ ಕೂತಿರ್ತಾನೆ. ಅವನು ಕೂಡ ನಿದ್ರೆ ಜಯಿಸಿದ ರೋಗಿ. ಅವನು ಯೋಗಿ ಎಲ್ಲ ರೋಗಿ. ಹಾಗೆ ಭೋಗಿ ಅಂತಂದ್ರೆ ಜಾಸ್ತಿ ಭೋಗ ಒಂದು ಹೈಫೈ ಲೈಫ್ ಅಥವಾ ಈ ಒಂದು ಈಗಿನ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂಡು ಆ ಒಂದು ಭೋಗತನವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರು ಕೂಡ ನೈಟ್ ಎಲ್ಲ ನಿದ್ದೆ ಮಾಡಿರ್ತಾರೆ. ಈ ಔಟ್ ನೈಟ್ ಔಟ್ಸ್ ಅಥವಾ ಪಬ್ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಕೂಡ ನೈಟ್ ಅಲ್ಲಿ ಜಾಸ್ತಿ ಇದ್ದಿರ್ತಾರೆ. ಲಾಸ್ಟ್ ಅಂದ್ರೆ ಯೋಗಿಗಳು. ಯೋಗಿಗಳು ಏನಪ್ಪಾ ಅಂತಂದ್ರೆ ಅವ್ರ ಯೋಗ ಸಾಧನೆಯಿಂದ ಅವರು ನೈಟ್ ಎಲ್ಲ ಎದ್ದು ನಮ್ಮ ಈ ಗುಡಕೇಶ ಮಾಸ್ಟರ್ಸ್ ತರ ಎಲ್ಲ ಯೋಗದಿಂದ ಅವರು ನೈಟ್ ಎಲ್ಲ ನಿದ್ರೆನ ತ್ಯಜಿಸಿರ್ತಾರೆ. ಹೀಗೆ 3 ಟೈಪ್ಸ್ ಆಫ್ ಪರ್ಸನ್ಸ್ ಇರ್ತಾರಲ್ಲ, ಆ ಎಲ್ರು ಕೂಡ ನಾವು ಒಳ್ಳೆ ಮಾರ್ಗದಲ್ಲಿ ಅಂದ್ರೆ ಯೋಗಿ ಮಾರ್ಗದಲ್ಲಿ ನಾವು ಈ ಗುಡಕೇಶನ ನಮ್ಮ ಲೈಫ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಅದರಿಂದ ಬರ್ತಕ್ಕಂತ ಹ್ಯೂಜ್ ಎನರ್ಜಿನ ನಾವು ತಗೊಳ್ಳೋಣ. ಹಾಗೆ ಮಾಸ್ಟರ್ಸ್ ಇನ್ನೊಂದೇನು ಅಂದ್ರೆ ಅನ್ನೆಸೆಸರಿ ಟಾಕ್ಸ್, ಅನ್ನೆಸೆಸರಿ ಡಿಸ್ಕಷನ್ಸ್ ಮಾತ್ರ ಬಿಟ್ಬಿಡೋಣ. ಯಾಕೆಂದ್ರೆ ನಾವು ರಾತ್ರಿ ಎಲ್ಲ ಪಡ್ತಕ್ಕಂತ ಒಂದು ಎನರ್ಜಿನ ಡೇ ಟೈಮ್ ಅಲ್ಲಿ ಅನ್ನೆಸರಿ ವೇಸ್ಟ್ ಮಾಡಕ್ ಬೇಡ. ನಮ್ಮ ಒಂದು ಮಾತು ನಾವು ಸೋತ್ ಗೆಲ್ಬೇಕು ಯಾವಾಗ್ಲೂ. ಈ ಒಂದು ಆಲೋಚನೆಗಳು, ಈ ಒಂದು ಮೈಂಡ್ ಸೆಟ್ ನಮಗೆ ಈ ಒಂದು ಗುಡಕೇಶಿಂದ ಬರ್ಲಿಕ್ಕೆ ಮಾತ್ರ ಸಾಧ್ಯ, ಅಥವಾ ಮೆಡಿಟೇಷನ್ ಇಂದ ಬರ್ಲಿಕ್ಕೆ ಮಾತ್ರ ಸಾಧ್ಯ. ಯಾವುದೇ ಒಂದು ಟೆನ್ಷನ್ ಆಗ್ಬೋದು, ಯಾವುದೇ ಒಂದು ಡಿಸಿಷನ್ ಆಗ್ಬೋದು, 1 ಮಿನಿಟ್ ಅಥವಾ 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಕೊಳ್ಳಿ. ನಮ್ಗೆ ಏನ್ ಡಿಸಿಷನ್ ತಗೋಬೇಕು ಅನ್ನೋದು ನಮ್ಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಎಲ್ಲರಿಗೂ ಆ ಸ್ಟ್ರೆಂತ್ ಇದೆ. ಎಲ್ರೂ ಆ ಎನರ್ಜಿನ ಬಳಸಿ ಮಾತ್ರನೇ ನಾವು ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಈಸಿ ಪಾತ್ವೇ ಇದೆ. ಸೊ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣವಾದ ನಿರ್ಧಾರ ತಗೋಬೇಕು ಅಂದ್ರೆ ಈ ಒಂದು ಮೆಡಿಟೇಷನ್ ಇಂದಲೇ ಸಾಧ್ಯ. ಸೊ ಎಲ್ರೂ ಮೆಡಿಟೇಟರ್ಸ್ ಆಗ್ಬೇಕು, ಎಲ್ರೂ ಪಿರಮಿಡ್ ಮಾಸ್ಟರ್ಸ್ ಆಗ್ಲಿ, ಎಲ್ರೂ ಈ ಒಂದು ಸಸ್ಯಾಹಾರ ರ್ಯಾಲೀಸ್ ನ ಜಾಸ್ತಿ ಮಾಡ್ಲಿ. ಸೊ ಹಾಗೇನೆ ಈ ಒಂದು ಗುಡಕೇಶ ಜಗತ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು. ಎಲ್ರೂ ಫಾಲೋ ಮಾಡ್ಬೇಕು ಗುಡಕೇಶನ. ಇದರಿಂದ ತುಂಬಾ ಅಂದ್ರೆ ತುಂಬಾನೇ ಒಂದು ಬೆನಿಫಿಟ್ಸ್ ಇದೆ. ಇಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನನ್ಗಾಗಿರ್ತಕ್ಕಂಥದ್ದು. ಹಾಗೇನೆ ಈ ಒಂದು ಸೆಷನ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಆ ಒಂದು ಎನರ್ಜಿ, ಆ ಒಂದು ಚೈತನ್ಯ ಕೂಡ ಈ ಒಂದು ಮೆಡಿಟೇಷನ್ ಥ್ರೂನೇ ನಮಗೆ ಸಿಕ್ಕಿರೋದು ಮಾಸ್ಟರ್ಸ್. ಯಾವುದೇ ಒಂದು ಪ್ರಿಪ್ರೇಷನ್ಸ್ ಬೇಡ, ಯಾವುದೇ ಒಂದು
ಆ ಇದು ಕಷ್ಟಪಟ್ಟು ನಾವು ಮಾತಾಡ್ಬೇಕು ಅನ್ನೋದೇನಿಲ್ಲ. 15-20 ಮಿನಿಟ್ಸ್ ಈಸಿಯಾಗಿ ಮಾತಾಡ್ಬೋದು, ಅಥವಾ ಒಂದು ಹಾಫ್ ಅನ್ ಅವರ್ ಕೂಡ ಮಾತಾಡ್ಬೋದು. ಇದೆಲ್ಲ ನಮ್ಗೆ ಎನರ್ಜಿ ಬರ್ತಕ್ಕಂಥದ್ದು ಎಷ್ಟು ಎಲ್ಲ ಥ್ರೂ ಮೆಡಿಟೇಷನ್ ಇಂದಾನೆ. ಸೊ ಈ ಗುಡಾಕೇಶದಿಂದ ನೈಟ್ ಎಲ್ಲ ನಾವು ನಿದ್ರೆ ತ್ಯಜಿಸ್ತೇವೆ ಅಂತ ಹೇಳ್ಕೋಬೋದೇ ಹೊರತು ಅದರಿಂದ ಪಾಸಿಟಿವ್ ಜಾಸ್ತಿ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ನನಗೆ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಸರ್ಗೆ ನನ್ನ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಸ್ಗೂ ಯೂಟ್ಯೂಬ್ ಅಲ್ಲಿ ಹಾಗೂ ಈ ಒಂದು ಜೂಮ್ ಸೆಷನ್ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ನನ್ನ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆರಿ ಗುಡ್. ಹೀಗೆ ಮುಂದುವರಿಸಿ, ನಿಮ್ಮ ಸಾಧನೆ ಮುಂದುವರಿಲಿ. ಮಾಸ್ಟರ್ಸ್, ಜಯಶ್ರೀ ಮಾಸ್ಟರ್ಸ್ ಮಾತಾಡಿ. ನಮಸ್ತೆ. ನಮಸ್ತೆ ಅರುಣ್ ಕುಮಾರ್ ಸರ್. ನಮಸ್ತೆ. ನಮಸ್ತೆ, ಮಾತಾಡಿ ಮೇಡಮ್. ಸರ್ ನನ್ಗೆ ಯಾಕೋ ಇವತ್ ಒಂದ್ ತರ ಆಗ್ಲಾಗತ್ತದ್ರಿ ಸರ್. ಇವತ್ ನನ್ಗ್ ಇಷ್ಟ ದಿವ್ಸ ನನಗ್ ಏನೂ ಆಗಿಲ್ರಿ ಸರ್. ಧ್ಯಾನ ಸರಿಯಾಗಿ ಆಗ್ತಿತ್ರಿ ಸರ್ ನನ್ಗ. ಇವತ್ತು ಯಾಕೋರಿ ಸರ್ ನನ್ಗ್ ಒಟ್ಟ ಧ್ಯಾನ ಕುಂತೀನಿ ಆಗಳತ್ತ. ಧ್ಯಾನ ಕುಂತಾಗ ನನ್ ಒಟ್ಟ ಊರ್ಲ್ ಹಾಕೊಂಡಂಗ ಆ ತರ ಇದು ಆಗ್ಲಿಗತ್ತದ್ರಿ ಸರ್ ನನ್ಗ. ಅಂದ್ರೆ ಏನ್ ಧ್ಯಾನದಲ್ಲಿ ಹಾಗೆ ಕಾಣಿಸ್ತಾ? ಧ್ಯಾನದಾಗ ಹಂಗ ಕಾಣಿಸ್ಲತ್ತದ್ರಿ ಸರ್ ನನ್ಗೆ ಯಾಕೋ. ಹಾ, ಅದಕ್ಕೆ ಭಯ ಪಡೋದೇನಿದೆ ಅದರಲ್ಲಿ? ಅಲ್ಲರಿ ಸರ್ ನನಗ ಆ ತರ ಯಾಕೆ ಅನ್ಸ್ಲತ್ತದ ನನ್ಗೆ ಇಷ್ಟು ದಿನ ಹಂಗ ಏನು ಬಿದ್ದಿಲ್ಲ ರೀ ಸರ್. ಇವತ್ ಯಾಕೋ ನನ್ಗ್ ಧ್ಯಾನ ಕುಂತೀನಿ ಆಗಳತ್ತ. 4 ಗಂಟೆಯಿಂದ ಅದೇ ತರ ಬೀಳುತ್ತದ್ರಿ ಸರ್. ನಂಗ್ 4 ಗಂಟೆಗೆ ಕುಂತಾಗ ಅದೇ ತರ ಬೀಳ್ತು. ಈಗ್ನು ನಿಮ್ದು ಧ್ಯಾನ ಕುಂತಿದ್ದ ಈಗ್ನು ಅದೇ ತರ ಆಯ್ತ್ರಿ ಸರ್ ನನಗ. ಎಷ್ಟ್ ದಿವಸದಿಂದ ಮಾಡ್ತಾ ಇದೀರಿ ಗುಡಾಕೇಶ? ಬುಡಕೇಶ್ ಈ ಕಡೆ ಒಂದ್ 5-6 ದಿವ್ಸ ಆಯ್ತ್ರಿ ಸರ್. ನಾನ್ ಮಾಡ್ಲತ್ತಿ ನಡ್ಬರ್ಕ್ 2 ದಿವ್ಸ ಆಯ್ತ್ರಿ. ನಮ್ಮ ಮನೇಲಿ ಸರಿ ಹೋಗಿದ್ರಲ್ಲ, 2 ದಿವ್ಸ ಬಿಟ್ಟಿನ್ರಿ ಸರ್. ಆ ಕಡೆ 3 ದಿವ್ಸ ಸರಿಯಾಗ ಆಯ್ತ್ರಿ ಸರ್ ನಾ ಮಾಡಿದ್ ನಿಂಬಲ್ಲಿ. 3 ದಿವ್ಸ ಸರಿಯಾಗಿ ಮಾಡಿದ್ರಿ. ಆಮೇಲೆ ನಮ್ಮ ಮನ್ಯಾಗ ಸ್ವಲ್ಪ ನಮ್ಮ ಮನೆಯವ್ರ ಸಾದ್ರತಿ ಸರಿ ಹೋದ್ರು. 2 ದಿವ್ಸ ಬಿಟ್ಟಿದ್ದರಿ ಸರ್ ನಾನು. ಇವತ್ ಯಾಕೋ ಧ್ಯಾನದಾಗ ಕುಂತಿನಂದ್ರ ಅದು ಫ್ಯಾನಿಗೆ ಇದು ಹಾಕಿ ನನಗ ಜೊಕ್ಕೊಂಡಂಗ ಆ ತರ ಆಗ್ಲಿಗತ್ತದ್ರಿ ಸರ್ ನನ್ಗ ಇವತ್ತ ಧ್ಯಾನ ಕುಂತ. ಏನಿಲ್ಲ ಮೇಡಮ್, ಏನಿಲ್ಲ, ನೀವು ಹಾಗೆ ಮಾಡ್ಕೊಂಡು ಹೋಗಿ ಧ್ಯಾನ, ಆಯ್ತಾ? ಅದು ಅದು ಅಪಮೃತ್ಯು. ಅದು ನಿಮ್ದು ಮುಂದೆ ಬರೋದಿತ್ತು, ಅದು ಕ್ಲಿಯರ್ ಆಗಿದೆ ಅಂತ. ಕ್ಲಿಯರ್ ಆಗಿದೆ ಅಂತರಿ? ಹೌದೌದು. ಮುಂದೆ ನೀವು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ ಆ ಕೆಲಸ ಮಾಡ್ತಿದ್ರಿ. ಅದು ಅಂತೂ ಆಗ್ತೈತ್ರಿ. ನಾ ಎಂದು ಸತ್ ಹೋಗಾಕಿ ಉಳ್ದಿನ್ರಿ. ಉಳ್ಸಿದವ್ರೆ ನನ್ ಕೈ ಹಿಡ್ದವ್ರೆ ಬಿಡ್ಲಿಗತ್ತಾರ್ರಿ. ಮತ್ತೆ ಕೈ ಹಿಡ್ದವ್ರೆ ಬಿಟ್ರಿ ನನಗ. ಇಲ್ಲ ಇಲ್ಲ, ಯಾರು ಬಿಟ್ಟಿಲ್ಲ. ಅದೇ ತಲ್ಯಾಗ ಬರ್ಲಿಗತ್ತದ್ರಿ ನನಗ್ ಸರಿ. ಅವ್ರು ಯಾಕೆ ಬಿಟ್ಟಾರೆ ಅಂದ್ರೆ ಗುಡಾಕೇಶ ಇದೆ ಅಂತ ಬಿಟ್ಟಾರೆ. ಏನ್ ಮೇಡಮ್, ಅದು ನಿಮ್ದು ಅಪಮೃತ್ಯು, ಅರ್ಥ ಆಯ್ತಾ? ಮುಂದೆ ನೀವು ಒಂದು ದಿವಸ ಆ ಕೆಲಸ ಮಾಡ್ತಿದ್ರಿ. ಅಂದ ಸತ್ ಹೋತಿದ್ರಿ. ಆದ್ರೂ ಈ ಧ್ಯಾನಕ್ ಬಂದ್ ಬಳಕೆ ನಾ ಉಳ್ದಿನ್ರಿ ಸರ್. ಈ ಧ್ಯಾನದಿಂದ ಪತ್ರಿಜಿಯವ್ರೆ ನನಗ್ ಉಳ್ಸ್ಯಾರ್ರಿ. ಈ ಧ್ಯಾನಕ್ ಬಂದ್ ಬಳಕೆ ನಾನು ಉಳ್ದೀನಿ. ಆದ್ರ ಇವತ್ ಮತ್ ಆ ತರ ನನಗ ಆ ತರ ಆಯ್ತ್ರಿ ಸರ್ ನನ್ಗ ಇವತ್ತ. ಆಗ್ಲಿ ಆಗ್ಲಿ, ಆಗಿದ್ದಲ್ಲ, ಹೋಗಿದ್ದದು. ಧ್ಯಾನ ಕುಂತ ತಕ್ಷಣ ಕಣ್ಣೆದ್ರ ಹಂಗೆ ಬರ್ಲಾಗತ್ತದ್ರಿ ಸರ್ ನನಗೆ. ಯಾಕೇನ ಅದೇ ಹೇಳಿದ್ನಲ್ಲ, ಬಿಟಾಕಿ, ಅದನ್ನ ಬಿಟಾಕಿ ಧ್ಯಾನ ಮಾಡಿ, ಅಲ್ವಾ? ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಂದ್ ಮಂಡಲ ಕರೆಕ್ಟ್ ಆಗಿ ಮಾಡಿ, ಎಲ್ಲ ಒಳ್ಳೇದಾಗ್ತದೆ. ಓಕೆನಾ ಮೇಡಮ್? ಓಕೆ ರೀ ಸರ್, ಥ್ಯಾಂಕ್ ಯು ಸರ್. ನೀವು ಮಧ್ಯೆ ಮಧ್ಯೆ ಗ್ಯಾಪ್ ಮಾಡಬಾರ್ದು. ಮಾನಸಿಕವಾಗಿ ಇವರು ದಿಲೀಪ್ ಮಾಸ್ಟರ್ ಹೇಳಿದ್ರಲ್ವಾ, ಮೆಂಟಲಿ ನಾವು ಸ್ಟ್ರಾಂಗ್ ಆಗ್ಬೇಕು. ಅದೇನ್ ಬರ್ತದ ಬರ್ಲಿ, ಏನೇ ಆಗ್ಲಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾನಸಿಕವಾಗಿ ಡಿಸೈಡ್ ಮಾಡಿ ಕುತ್ಕೊಳ್ಬೇಕು. ಅದೇ ಪ್ರಾಬ್ಲಮ್ ಅದ ನೋಡ್ರಿ ಸರ್. ಮಾನಸಿಕ ಬಾಳ ಪ್ರಾಬ್ಲಮ್ ಆಗುತ್ತೆ ನನಗೆ. ಯಾರಿಗಾದ್ರೂ ವಿಶ್ವಾಸ ಬಾಳ ಮಾಡ್ತೀನ್ರಿ. ಲಗೆ ಯಾರ್ದ್ರ ಮ್ಯಾಗ ಲಗೆ ವಿಶ್ವಾಸ ಮಾಡ್ತೀನಿ. ವಿಶ್ವಾಸ ಮಾಡ್ಬಾರ್ದು ನಿಜವಾಗ್ಲು. ವಿಡಿಯೋ ಆನ್ ಮಾಡ್ರಿ. ಇಲ್ಲ ರೀ ಸರ್, ಮಾಡಲ್ರಿ ಸರ್. ವಿಶ್ವಾಸ ಮಾಡ್ಬಾರ್ದು ನಿಜವಾಗ್ಲು. ಖರೆ ವಿಶ್ವಾಸ ಮಾಡ್ತೀನ್ರಿ. ನೀವು ಯಾರನ್ನ ಯಾಕೆ ವಿಶ್ವಾಸ ಮಾಡ್ತೀರಿ? ಧ್ಯಾನ ವಿಶ್ವಾಸ ಮಾಡಿ ಸಾಕು.
ಧ್ಯಾನಕ್ ವಿಶ್ವಾಸ ಮಾಡೀನ್ರಿ ಸರ್, ವಿಶ್ವಾಸ ಹಾ ಮಾಡೀನಂದ್ರೆ ಈಸ್ ದಿನ ನಾನ್ ತಡೆದಿನ್ರಿ, ಇಲ್ಲಾಂದ್ರೆ ಎಂದೋ ನಾನ್ ಹೋಗ್ಬಿಡ್ತಿದಾರಿ. ಹೋಗಿ ಏನು ಸಾಧಿಸ್ತಿದ್ರಿ? ಹೋಗಿ ಏನು ಸಾಧಿಸ್ತಿದ್ರಿ ಹೇಳಿ? ಇದ್ದು ಸಾಧಿಸ್ಬೇಕು. ಅದೇ ಹಾ ಇಹ ಸರ್, ಬೇಕು, ಇಹ ಬೇಕು, ಇದ್ದು ಜಯಿಸಬೇಕು. ಹೌದ್ರಿ ಸರ್, ಇದ್ ಸೇರ್ಸ್ಬೇಕಂತೇನೆ ನಾ ಧ್ಯಾನಕ್ ಬಂದೀನಿ. ಈ ಧ್ಯಾನಕ್ ಬಂದ್ ಉಲ್ಟಾ ನನಗ್ ಯಾಕೋ ಹ್ಮ್ ಯಾಕೋ ಇಷ್ಟು ದಿವ್ಸ ಸರಿಯಾಗಿ ಆಯ್ತ್ರಿ, ಯಾಕೋ ನನಗ್ ಇವತ್ತೇ ಆ ತರ ಆಯ್ತ್ ನೋಡ್ರಿ ಸರ್. ಇರ್ಬಾರ್ದು ಸರಿಯಾಗಿ ಸಾಯ್ಬೇಕಂತ ಆ ತರ ಬರ್ಲಿಕತ್ತದ ಭಾವನೆ ಮತ್ ನನಗ್. ಇಷ್ಟು ದಿನಕ್ಕಿಂತ ಇವತ್ತೇ ಕರೆಕ್ಟ್ ಆಗಿದ್ದು. ಏನ್ ಮೇಡಮ್, ಮಾಡ್ಕೊಂಡು ಹೋಗಿ ಆಯ್ತಾ, ಬಿಡಬಾರ್ದು. ಬಿಟ್ರೆ ಗೆಟ್ರಿ. ಒಂದ್ ಮಂಡಲ ಏನು ಕಾರಣ ಹೇಳ್ಬಾರ್ದು ನೀವು, ಹಂಗಾಯ್ತು ಹಿಂಗಾಯ್ತು ಬಿಟ್ಟೆ ಏನು ಹೇಳ್ಬಾರ್ದು. ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಷ್ಟೇ, ಅದೇನ್ ಬರ್ತದೋ ಬರ್ಲಿ ಅಂತ ಹೇಳಿ ಡಿಸೈಡ್ ಮಾಡಿ. ಎಷ್ಟ್ ದಿವಸ ಆಯ್ತು? 4-5 ದಿವಸ ಆಯ್ತಾ? ಹ್ಮ್ ಮಾಡಿ ಮೇಡಮ್. ಒಂದ್ ಮಾತು ಹೇಳ್ಬೋದು ಸರ್? ಜಯಶ್ರೀ ಹ್ಮ್ ಮೇಡಮ್, ನೀವು ಈ ಗುಡಕೇಶ, ಯಾರೇ ಗುಡಕೇಶಕ್ ಬಂದ್ರು ಅಡೆತಡೆಗಳು ಅನ್ನೋದು ಸ್ಟಾರ್ಟಿಂಗ್ ಬಂದೇ ಬರುತ್ತೆ, ಅಥವಾ ಇನ್ ಮಿಡ್ಲ್ ಅಲ್ಲಿ ಬರ್ಬೋದು, ಒಂದು ಎಂಡಿಂಗ್ ಅಲ್ಲಿ ಬರ್ಬೋದು. ಏನೇ ಬಂದ್ರು ಕೂಡ ನಾವು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಾನು ನಿಲ್ಸೋದಿಲ್ಲ ಅನ್ನೋ ಒಂದು ಹಠ ತೊಡ್ಬೇಕಾಗತ್ತೆ ಮೇಡಮ್. ಎಲ್ಲಾ ತರದಕ್ಕೂ ನಮ್ಗೆ ಅಡೆತಡೆಗಳನ್ನ ಬರ್ತವೆ, ಪ್ರಾಬ್ಲಮ್ಸ್. ಒಟ್ಟಿಗೆ ನಮ್ಮನ್ನ ಸ್ಟಾಪ್ ಮಾಡಿಸ್ಬೇಕು ಅಂತಲೇ ಬರ್ತವೆ. ಅದನ್ನ ನಾವು ಸದೃಢವಾಗಿ ನಡೆಸ್ಕೊಂಡು ಹೋಗ್ತೀನಿ. ಯಾವ್ದೇ ಏನೇ ನನಗೆ ಚಿಂತೆಗಳು ಬಂದ್ರು ನಾನು ಬಿಡೋದಿಲ್ಲ ಅಂತ ಹೇಳಿ ನೀವು ಅಷ್ಟು ಟಫ್ ಆಗಿ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನೀವು ಏನೇ ನಿಮ್ಗೆ ಮೈಂಡ್ ಅಲ್ಲಿ ಬರ್ತಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದ್ರ ಸಲಗೆ ಮಾಡ್ಲತ್ತಿದ್ರಿ ಸರ್, ನಾನ್ ಮಾಡತ್ತ ನಡ್ಬರ್ಕ್ ನಮ್ಮ ಮನ್ಯಾಗ ಸರಿ ಹೋದ್ರಲ್ರಿ, ಬ್ಯಾಡ ಮಾಡ್ಬಾರ್ದು ಅಂತ ಬಿಟ್ಟಾರ. ಅದ್ ನೀರಿಂದ ಮಾಡ್ಲಾಕತ್ತಿದ್ರಿ ಸರ್ ನಾನು. ಏನು ಪ್ರಾಬ್ಲಮ್ ಆಗೋದಿಲ್ಲ ಮೇಡಮ್. ಧೈರ್ಯವಾಗಿ ಮುನ್ನಡಿಬೇಕಷ್ಟೇನೆ. ಧ್ಯಾನನೇ ಸರ್ ಎಲ್ಲಾ ಕೆಲ್ಸಗೂ ನಮ್ಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಅದನ್ನ ಬಿಟ್ರೆ ನಮ್ಗೆ ಇನ್ನೂ ಜಾಸ್ತಿ ನೆಗೆಟಿವ್ಸ್ ನ ಕಾಡಕ್ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಎನರ್ಜಿ ಸಿಗ್ಬೇಕು, ಪಾಸಿಟಿವ್ ಎನರ್ಜಿ ಸಿಗ್ಬೇಕು ಅಂದ್ರೆ ಎಲ್ಲಿಂದ ಬರ್ಬೇಕು? ಪಾಸಿಟಿವ್ ಜನರ ಜೊತೆ ಇರ್ಬೇಕು, ಪಾಸಿಟಿವ್ ಮಾತಾಡೋರ್ನ ಕೇಳಿಸ್ಕೋಬೇಕು, ಅಥವಾ ಒಂದು ಸೈಲೆಂಟ್ ಆಗಿ ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡಿದ್ರೆ ಮಾತ್ರನೇ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಇಲ್ಲ ಅಂದ್ರೆ ನಿಜ ಏನಾಗುತ್ತೆ, ತುಂಬಾ ಮೈಂಡ್ ತುಂಬಾ ನೆಗೆಟಿವ್ನೇ ಜಾಸ್ತಿ ತುಂಬಿಕೊಂಡು ನೆಗೆಟಿವ್ ಆಲೋಚನೆಗಳು ಬರ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಕುಗ್ಸುತ್ತೆ. ಸೊ ನೀವು ಬೆಟರ್ ಈ ಒಂದು ಆಲೋಚನೆಗಳಿಂದ ಆಚೆ ಬನ್ನಿ, ಧ್ಯಾನಕ್ಕೆ ಜಾಸ್ತಿ ಟೈಮ್ ಕೊಡಿ. ಮೈಂಡ್ ಬೇರೆ ಕಡೆಗೆ ಡೈವರ್ಟ್ ಆಗೋದಿಲ್ಲ, ಧ್ಯಾನದಲ್ಲಿ ಜಾಸ್ತಿ ನಿಮ್ಮಲ್ಲಿ ಇರುತ್ತೆ ಮೈಂಡ್. ಸೊ ಹಾಗಾಗಿ ಕಂಟಿನ್ಯೂ ಮಾಡಿ ಮೇಡಮ್. ಗುಡಕೇಶನೇ ಬೆಸ್ಟ್ ಮೆಥಡಾಲಜಿ. ಜಾಸ್ತಿ ನಾವು ಎಷ್ಟು ಅವರ್ ಮೆಡಿಟೇಷನ್ ಟೈಮ್ ಕೊಡ್ತೀವಿ ಅಷ್ಟು ಅವರ್ಸ್ ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ತವೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಯಾವುದನ್ನು ಪರ್ಸನಲ್ ಆಗಿ ತಗೊಳ್ಬಾರ್ದು, ಎಲ್ಲವೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಗೋಬೇಕಷ್ಟೇ. ಆಮೇಲೆ ಹೌದ್ರಿ ಎಲ್ಲರನ್ನು ಒಂದು ಆತ್ಮ ಅಂತ ನೋಡ್ಬೇಕಷ್ಟೇ. ನಿಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ಅದನ್ನ ನೀವು ಇವರು ನನ್ನ ಗಂಡ ಹೆಂಡತಿ ಅಂತ ನೋಡಿ ಅವ್ರನ್ನ ತಗೊಳ್ಳೋದಕ್ಕಿಂತ ಇವರೆಲ್ಲರೂ ಒಂದು ಆತ್ಮ, ಎಲ್ಲರಿಗೂ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್, ನನಗೂ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ತಿಳ್ಕೊಬೇಕು. ಅವ್ರು ಬೈದ್ರ ಅದು ಒಂದು ಎಕ್ಸ್ಪೀರಿಯನ್ಸ್, ಅವ್ರು ಅಡೆತಡೆ ಮಾಡಿದ್ರ ಈ ಅಡೆತಡೆಯನ್ನು ಮೀರಿ ನೀವು ಹೆಂಗೆ ಗೆಲ್ತೀರಿ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಹೀಗೆ ತಗೊಳ್ಬೇಕು ನಾವು. ಅವ್ರು ಹೀಗ್ ಮಾಡ್ಬಿಟ್ರು ಅಂತ ಹತ್ಕೊಂತ ಹೋದ್ರೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ನಾವು ಹೇಳಿದ್ನಲ್ಲ, ನಿಮಗೆ ಬದುಕಿನಲ್ಲಿ ಏನೇನು ನಡೀತದೆ ಎಲ್ಲವೂ ನಿಮ್ಮ ಆತ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಿಜವಾಗ್ಲೂ ಸರ್, ನನ್ ಒಟ್ಟು ಬಾಳ ಮನಸ್ಸು ಗಟ್ಟಿ ಮಾಡಿದ್ರಿ ಸರ್. ಆದ್ರೆ ನೀವು ಯಾಕೋ ಜೋರ ಹತ್ತು ಬಿಡ್ರಿ, ಜೋರ ಅಳ್ಬೇಕು ನೀವು. ತಡಿಬಾರ್ದು ತಡಿಬಾರ್ದು, ಜೋರು ಹತ್ತು ಬಿಡ್ರಿ. ಎಷ್ಟು ಅಳ್ತೀರಿ ಹತ್ತು. ಅದು ಎಲ್ಲ ದುಃಖ ಹೋಗ್ಲಿ. ನಂಬ್ಕೊಂಡ್ ಕುಂತಿನ್ರಿ ಸರ್, ನಾ ಎಲ್ಲ ಒಳಗ್ ಹೊಟ್ಟೆಗೆ ನಂಬ್ಕೊಂಡೆ ಕುಂತಿನ್ರಿ ಸರ್. ಇಷ್ಟು ದಿವ್ಸ ನಾನು ಮಸ್ತ್ ಕಷ್ಟ ಪಟ್ಟಿನ್ರಿ ನಾನು. ಅಳ್ರಿ ಅಳ್ರಿ, ನೀವು ತಡಿಬೇಡ್ರಿ. ಅಳು ಬರ್ಲಿ, ಹತ್ತು ಬಿಡ್ರಿ ಪೂರ್ತಿ. ಮೇಡಮ್ ಇದೆಲ್ಲ ಈಚೆ ಕಳ್ಸ್ಬಿಡಿ, ಅತ್ತಾಗ ಆಚೆಗೆ ಹಾಕಿ ಅದೆಲ್ಲ. ನೀವು ಖುಷಿಯಾಗಿರ್ಬೇಕು. ಇವಾಗ ಎಷ್ಟು ಖುಷಿಯಾಗಿರ್ತೀರಿ ಡೈಲಿ ನೀವು. ಮತ್ತೆ ಎಲ್ಲ ಅಳ್ಬಾರ್ದು ಗೊತ್ತಾ. ಇವತ್ತೇ ಕಣ್ಣೀರು ಹೋಗ್ಲಿ, ಬಿಟ್ಬಿಡಿ ಅದು.
ಎಲ್ಲ ಮಾಡ್ತಾರೆ. ಅದು ಒಳಗೆ ಅದು ಇಟ್ಕೊಂಡಿದ್ದೀರಲ್ವಾ, ಅದೇ ನಿಮ್ಮನ್ನ ಇಷ್ಟೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರೋದು. ಹಂಗೆ ಇಟ್ಕೋಬಾರ್ದು ಭಾವನೆಗಳನ್ನ, ದುಃಖನ ಒಳಗೆ ಇಟ್ಕೊಳ್ಬಾರ್ದು. ಫುಲ್ ಅದನ್ನ ಬಿಟ್ಬಿಡ್ಬೇಕು. ದಿಲೀಪ್ ಅವ್ರು ಎಷ್ಟು ಚೆನ್ನಾಗಿ ಬುಡಕೇಶದ ಪವರ್ ಏನು, ಶಕ್ತಿ ಚೈತನ್ಯ ಅಂತ ಏನು ಅಂತಂತ ಹೆಂಗ್ ಹೇಳ್ತಾ ಇದಾರೆ ಅವರು. ಸ್ಟಾರ್ಟಿಂಗ್ ಅವ್ರು ಹೇಗಿದ್ರು, ಇವತ್ತು ಧ್ಯಾನ ಅಳವಡಿಸ್ಕೊಂಡು ಬುಡಕೇಶದ್ ಬಂದು ಎಷ್ಟೊಂದು ಎನರ್ಜಿ ಎಲ್ಲ ಪಡೆದಿದ್ದಾರೆ ನೋಡಿ. ಓಕೆನಾ. ನಾನ್ ಕೂಡ ಬೆಳಿಗ್ಗೆ ಹೋಗಿದ್ದವಳು 8 ಗಂಟೆಗೆ, 10:30 ಮನೆಗ್ ಬಂದಿದ್ದೀನಿ. ಎಷ್ಟು ಧ್ಯಾನಿಗಳು ಬಂದಿಲ್ಲ, ಅದ್ರ ಮೇಂಟೆನೆನ್ಸ್ ಮಾಡಿ ಬಂದಿದ್ದೀನಿ ನಾನು ನೋಡಿ. ನೀವ್ಯಾಕೆ ನಮ್ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು, ಅದನ್ನೆಲ್ಲ ಆಚೆಗೆ ಹಾಕ್ಬೇಕು. ನಿಜ ಸರ್, ಹೇಳ್ಕೊಳಕ್ ಇಷ್ಟ ಇಲ್ಲ ಸರ್. ಬಾಳ ಕಷ್ಟಪಟ್ಟಿನಿ, ಇಡೀ ಜೀವನ ಎಲ್ಲ ಕಷ್ಟಪಟ್ಟಿನ್ರಿ ಸರ್. ಇಡೀ ಜೀವನ ಅವಮಾನ ಕಷ್ಟ ಮಕ್ಕಳು ಪಟ್ಟಿನಿ. ನಂಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಕರೆ, ಅದನ್ನ ಒಳಗ್ ನುಂಗ್ಕೊಂಡಿನ್, ಬಾಳ್ ನುಂಗ್ಕೊಂಡಿನ್ರಿ ಸರ್ ನಾನು. ನೋವು ಇಟ್ಕೋಬಾರ್ದು, ಆಯ್ತಾ? ನೋವು ಇಟ್ಕೊಳ್ಬಾರ್ದು. ಅದನ್ನೆಲ್ಲ ಖಾಲಿ ಮಾಡಿ, ಅದೆಲ್ಲ ನನ್ನ ಜೀವನಕ್ಕೆ, ನನ್ನ ಬದುಕಿಗೆ ಒಂದು ಎಕ್ಸ್ಪೀರಿಯನ್ಸ್. ಈಗಾದ್ರೂ ಒಳ್ಳೆ ದಿನಗಳು ಸಿಕ್ತಲ್ವಾ ಅಂತ ಹೇಳಿ ಅದನ್ನ ಬಳಸ್ಕೋಬೇಕು. ಈಗಾದ್ರೂ ನೀವು ಒಂದು ಮಂಡಲ ಮಾಡಿ, ನಿಮ್ಮ ಭವಿಷ್ಯನೇ ಚೇಂಜ್ ಆಗ್ತದೆ. ನಿಜವಾಗ್ಲೂ ಇದು ನಾನು ಅನ್ನುವ ಭಾವನೆ ಬರ್ತದೆ ನಿಮಗೆ. 41 ದಿನ ಕಾಯೋದು ಬೇಡ ನೀವು. ಹೌದು. ಅದನ್ನ ಈಗ ಏನ್ ಮಾಡೋದಪ್ಪ ಅಂತ ಗೊತ್ತಿಲ್ಲದೆ ದಿಕ್ಕಿಗಿಟ್ರೆ ಅದೊಂದು ಒಂದು ತರ. ಇದು ಏನೋ ಒಂದು ದಾರಿ ಸಿಕ್ಕಾಗ, ಅವಕಾಶ ಸಿಕ್ಕಾಗ ನಾವು ಅದನ್ನ ಸದುಪಯೋಗ ಮಾಡಿಕೊಂಡು ನಾವು ನಮ್ಮ ಜೀವನ ಭವಿಷ್ಯವನ್ನು ಇನ್ನು ಉದ್ಧಾರ ಮಾಡ್ಕೊಳ್ಳೋದು ಕೂಡ ಅದು ಒಂದು ಎಲ್ಲವೂ ನಮ್ಮ ಕೈಯಲ್ಲಿರ್ತದೆ. ಹಾಗಾಗಿ ನಿಮಗೊಂದು ಅವಕಾಶ ಸಿಕ್ಕಿದೆ. ಎಷ್ಟೋ ಜನರಿಗೆ ಏನು ಮಾಡ್ಬೇಕು ಅಂತ ದಿಕ್ಕು ತೋಚದೆ ಇವತ್ತು ಏನೇನೋ ಮಾಡಿ, ಏನು ಮಾಡಿದ್ರು ಪರಿಹಾರ ಆಗದೆ ತಿರುಗ್ತಾ ಇರೋರು ಎಷ್ಟೊಂದು ಜನ ಇದ್ದಾರೆ ಅಲ್ವಾ? ಹೌದ್ರಿ ಸರ್. ವ್ರತ ಮಾಡ್ತಾರೆ, ಜಪ ಮಾಡ್ತಾರೆ, ದೇವಸ್ಥಾನ ತಿರುಗ್ತಾರೆ, ಏನು ಮಾಡಿದ್ರು ಇವತ್ತು ಒಳ್ಳೇದಾಗದೆ ಕಷ್ಟದಿಂದ ಹೊರಗೆ ಬರದೇ ಇದ್ದವರು ತುಂಬಾ ಜನ ಇದ್ದಾರೆ. ಇವನ್ ಧ್ಯಾನ ಮಾಡಿದ್ರು ಕೂಡ ಸರಿ ಹೋಗದೆ ಇದ್ದವ್ರು ಇದ್ದಾರೆ, ಗೊತ್ತು. ಎಷ್ಟು ಧ್ಯಾನ ಮಾಡ್ತೇನೆ ನಾನು, ಆದ್ರೂ ಏನೂ ಆಗ್ತಾ ಇಲ್ಲ ಅನ್ನೋರು ಇದ್ದಾರೆ. ಹಾಗಿದ್ರು ಕೂಡ ಇಲ್ಲಿ ಅವಕಾಶ ಇದೆ ನಿಮಗೆ. ನಿಮ್ಮ ಸಂಪೂರ್ಣ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ನೀವು ಸಂಪೂರ್ಣ ಇದ್ರ ಸದುಪಯೋಗ ಮಾಡ್ಕೊಳ್ಳಿ, ಆಯ್ತಾ? ನಂದು ಅದೇ ಆಸೆ ಅದ್ರಿ ಸರ್, ಸಾಯ್ಬಾರ್ದಂತೇನೆ ಈ ಧ್ಯಾನಕ್ ಬಂದಿನ್ರಿ ಸರ್. ಈ ಪತ್ರಿಜಿ ಅವ್ರ ನನಗ್ ಹಿಡ್ದಾರ. ಆದ್ರೆ ಇವತ್ ಯಾಕೋ ಮತ್ ನನಗ ಅದು ಹಿಡ್ಕೊಂಡ್ ಜೊಕ್ಕೊಂಡಂಗ ಆಗ್ಲಿಕತ್ತದ್ರಿ ಸರ್. ಒಂಥರ ಬೇರೆನೆ ಕಾಣಿಸ್ಲತ್ತದ ನನಗ್. ಕಣ್ ಮುಚ್ಚಿಸ್ ತಕ್ಷಣ ಅದನ್ನ ಊರ್ಲ್ ಹಾಕೊಂಡಂಗ ಆ ತರ ಬೀಳಗತ್ತದ್ರಿ ಸರ್. ನನ್ಗೆ ಇವತ್ತ ಆ ತರ ಆಯ್ತು ನನ್ಗೆ ಇವತ್ತು. ಹೇಳಿದ್ನಲ್ಲ ರೀಸನ್ ಐಡೆಂಟಿಫೈ ಮಾಡಿ ಮೇಡಮ್, ಎದ್ರಿಂದ ಈ ತರ ಆಗ್ತಾ ಇದೆ, ಯಾರಿಂದ ಏನಾದ್ರು ನಿಮಗೆ ಭಯ ಬರ್ತಾ ಇದೆಯಪ್ಪ? ಒಂದ್ ಏನಾದ್ರು ಒಂದು ಸಿಚುಯೇಷನ್ ಇಂದ ಆತರ ಭಯ ಬರ್ತಾ ಇದೆ, ಅವ್ರಿಂದ ಭಯ ಪಟ್ರ ನಾ ಅವ್ರಿಗೆ ಸಾರಿನೂ ಕೇಳತ್ತೀನ್ರಿ ಸರ್. ನಾ ಸಾರಿನೂ ಕೇಳಿನಿ. ಇದೆಲ್ಲ ನಿಮ್ ಮೈಂಡ್ ಕ್ಯಾಲ್ಕುಲೇಷನ್ ಅಷ್ಟೇ ಮೇಡಮ್, ಏನೂ ಅಲ್ಲ. ಮೈಂಡ್ ಅಲ್ಲಿ ಇರ್ತಕ್ಕಂಥ ನೆಗೆಟಿವ್ ನ ನೀವು ರಿಮೂವ್ ಮಾಡಿ. ಜಾಸ್ತಿ ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ನಾನು ಹೇಳ್ತೀನಲ್ಲ, ನಿಮಗೆ ಯಾರೂ ಡಿಸ್ಟರ್ಬ್ ಮಾಡ್ತಿಲ್ಲ, ಯಾರು ನಿಮಗೆ ಏನೂ ತೊಂದರೆ ಕೊಡ್ತಾ ಇಲ್ಲ. ನಿಮಗ್ ನೀವೇ ಅದನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀರಿ, ರೈಟ್ ಸರ್. ಆಯ್ತಾ? ನೀವು ಹಾಗಾಗಿ ಅದರಿಂದ ಏನಿಲ್ಲ, ನೀವು ಸುಮ್ಮನೆ ಇದ್ಬಿಡಿ ಸ್ವಲ್ಪ ದಿವಸ. ಅದು ಏನಾದ್ರೂ ಆಗ್ಲಿ ಅಂತ ಹೇಳಿ ಬಿಟ್ಟಾಕಿ ರಾತ್ರಿ ಧ್ಯಾನ ಮಾಡಿ ಸ್ವಲ್ಪ ದಿವಸ ಮಾಡ್ತಾ ಹೋಗಿ. ತನ್ನಷ್ಟು ತಾನೇ ಎಲ್ಲವೂ ನಿಮ್ಮ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ, ಆಯ್ತಾ? ನಿಮ್ಮಲ್ಲೇ ಒಂದು ಬದಲಾವಣೆ ಅನ್ನೋದು ಶುರು ಆಗ್ತದೆ, ಆಯ್ತಾ? ಖಾಲಿ ಬುಟ್ಟಿ ಮಾಡಿಕೊಂಡು ಬಂದ್ ಆಲೋಚನೆಗಳೆಲ್ಲ ತಲೆಯಲ್ಲಿರೋದೆಲ್ಲ ತೆಗ್ದು ಇಳಿ ತೆಗ್ದು ಹಾಕ್ಬಿಡಿ ಒಳಗಡೆ. ಎಲ್ಲಾ ಬಿಟ್ಟಿನ್ರಿ ಸರ್ ಮೇಡಮ್. ನಾ ಎಲ್ಲಾ ತೆಗ್ದ್ ಹಾಕಿನ್ನೆಲ್ಲ ನಾನು. ಯಾಕೋ ಮತ್ ನನ್ ತಲ್ಯಾಗ ಬರ್ಲಾಗತ್ತದ್ರಿ ಮೇಡಮ್. ನಾವೇನ್ ಹೇಳ್ತೀವಿ ಅಂದ್ರೆ, ಇಲ್ಲಿರೋ ಮಾಸ್ಟರ್ಸ್ ಯಾರು ಎಲ್ಲವೂ ಪರ್ಫೆಕ್ಟ್ ಇರೋರು ಅಂತೇನು ಯಾರು ಇಲ್ಲ. ಒಬ್ರಿಗಿಂತ ಒಬ್ರು ಚಾಲೆಂಜಸ್ ಇದ್ದವ್ರು ಇದ್ದಾರೆ, ಆಯ್ತಾ? ಹಾಗಂತ ಹೇಳಿ ಯಾರು ಕೈ ಚೆಲ್ಲಿ ಕೂತಿಲ್ಲ. ಎಲ್ಲ ಪ್ರಯತ್ನ ಮಾಡಿ ತಮ್ಮ ಆತ್ಮೋದ್ಧಾರದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅಂದ್ರೆ ಆ ದುಃಖ ಅನ್ಕೊಳ್ಬಾರ್ದು. ಪ್ರತಿಯೊಂದು ನಮ್ಮ ಬದುಕಿ ಒಂದು ಎಕ್ಸ್ಪೀರಿಯನ್ಸ್, ಅದನ್ನ ನಾವು ಮೀರಿ ನಿಲ್ತಾ ಹೋಗ್ಬೇಕು. ಅದು ಅಳ್ತಾ ಕೂತ್ರೆ ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಬೇಕು ಹೊರತು ಯಾವ ಗುರು. ನಾ ಆಳಂತ ಹೆಣ್ಣಿಲ್ರಿ ಸರ್, ಖರೆ ನಿಜವಾಗ್ಲೂ ನಾ ಆಳಂತ ಹೆಣ್ಣಿಲ್ಲ. ನಾ ಧೈರ್ಯಗಾಟ್ ಮಾಡಿ ನಿಂತಿನಂದೆ ಈ ಮನೆ ನಿಂತಿನ. ಇಲ್ಲಿವರೆಗೂ ನಾ ಸಂಸಾರ ಮಾಡಿ ಇಲ್ಲಿಗ್ ನಿಂತೀನ್ರಿ ಸರ್ ನಾನು.
ನನ್ ಮಕ್ಳಿಗೆ ನಾನು ಮುಂದ್ ತರ್ಬೇಕಾದ್ರ ನಾನು ಎಷ್ಟೋ ಕಷ್ಟಪಟ್ಟಿನಿ, ನಾ ಇಲ್ಲಿಗ್ ನಿಂತೀನ್ರಿ ಸರ್. ಅವ್ರಿಗೆಲ್ಲ ಒಂದ್ ಲೆವೆಲ್ ಮಾಡೀನ್ರಿ ನಾನು, ನಿಜವಾಗ್ಲೂ ಅನ್ಬೇಕಾದ್ರ. ಇಲ್ಲಾದ್ರೆ ಎಂದೋ ಸತ್ ಹೋಗಕ್ ನಾನು ಉಳ್ದಿನ್ರಿ ಸರ್. ನಾ ಇದ್ದು ಸಾಧಿಸ್ ತೋರ್ಸ್ಬೇಕನ್ನಂತ ನಾ ಹೆಣ್ಣಿದ್ದೀನ್ರಿ ಸರ್. ನಾನು ಯಾವಾಗ್ಲೂ ಯಾರಿಗಾರ ಒಬ್ರಿಗೆ ಮಾತ್ ಕೊಟ್ಟಂದ್ರ ನಾನ್ ಕರೆಕ್ಟ್ ಆಗಿ ನಡೀತೀನ್ರಿ ಸರ್. ನಾನು ಅಂತ ಹೆಣ್ಣಿದ್ದೀನ್ರಿ ಸರ್. ನಾನು ಸುಳ್ಳ ಮೋಸ ಮಾಡಂತ ನಾ ಅಲ್ಲ ಸರ್, ನಿಜವಾಗ್ಲೂ ಅಂದ್ರೆ. ಯಾರು ನಾವ್ ಒಂದೇ ಪರಿಚಯ ಮಾತಿನ ಇದ್ದಾರೆ ನಿಮಗೆ? ಇಲ್ಲಿ ನಮ್ಮಲ್ಲಿ ಯಾರು ಪರಿಚಯ ಇದ್ದಾರೆ? ಪದ್ಮಾ ಮೇಡಮ್ ಅವ್ರ ಪರಿಚಯ ಅದಾರ. ಹೌದಾ? ಓಕೆ ಓಕೆ. ಯಾರು ಜಯಶ್ರೀ ಮೇಡಮ್? ನನಗೆ ಗೊತ್ತಿದೆಯಾ ನೀವು? ಅದಕ್ಕೆ ನೀವು ವಿಡಿಯೋ ಆನ್ ಮಾಡ್ರಿ ಅಂದ್ರೆ ನೀವು ಅದನ್ನೂ ಮಾಡಿಲ್ಲ. ಸರ್ ಅವ್ರ ಅನುಭವ ಹಂಚ್ಕೊಂಡಿದ್ರಲ್ಲ ಸರ್, ಅವ್ರ ಮಗ ಮಾತಾಡಿದ್ರು, ಅವ್ರ ನನ್ಗ್ ಸೊಸೆ ಧೈರ್ಯನೇ ಜೊತೆ ಬರಲ್ರಿ, ಅನುಭವ ಹಂಚ್ಕೊಳಕ್ನು ಬರಲ್ರಿ, ನನಗ್ ಹೇಳಕ್ನು ಆಗಂಗಿಲ್ಲ. ನಾವ್ ಮಾತಾಡಿದ್ರಲ್ಲ ಕಷ್ಟಪಟ್ಟಿನಿ. ಅವ್ರ ಮಗ ಸೊಸೆ ಹಿಂದಿ ಮಾತಾಡಿದ್ರಲ್ಲ. ಮೊನ್ನೆ ಮಾತಾಡಿದ್ರಲ್ಲ ಲತಾ ಮೇಡಮ್ ಕೊಟ್ಟಿದ್ರಲ್ಲ ಅವರ? ಅಲ್ಲ ಸರ್, ಇವರು ಮಗ ಮಾತಾಡಿದ್ರು, ಮತ್ತೆ ಜಯಶ್ರೀ ಮೇಡಮ್ ಮಾತಾಡಿದ್ರು, ಮತ್ತೆ ಅವ್ರ ಸೊಸೆ ಹಿಂದಿ ಮಾತಾಡಿದ್ರಲ್ಲ ಒಂದ್ಸರಿ. ಅವ್ರ ಅನುಭವ ಹಂಚ್ಕೊಂಡ್ ಹಾ ಗೊತ್ತಾಯ್ತು. ಹಾ ಗೊತ್ತಾಯ್ತು ಎಸ್ ಸರ್. ಗೊತ್ತಾಯ್ತು ಮೇಡಮ್. ನೀವು ಈ ವಯಸ್ಸಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋ ವಯಸ್ಸೇ ಅಲ್ಲ ನಿಮ್ದು. ಎಷ್ಟ್ ಚೆನ್ನಾಗ್ ಹಂಚ್ಕೊಂಡಿದ್ವಾ. ಈ ವಯಸ್ಸಲ್ಲಿ ನಿಮ್ದು ಸಾಧನೆ ಮಾಡುವ ವಯಸ್ಸು ನಿಮ್ದು. ಹೌದ್ರಿ ಸರ್, ಅದಕ್ಕೆ ಹಾ ಬಂದೇನ್ರಿ ಬೆಳೆದಿರಾಗ. ಸಾಧನೆ ನಿಮ್ಮ ಮಾಡ್ಬೇಕಂತ. ನಿಮ್ಮ ಫೋಕಸ್ ಏನಿದ್ರು ಅದ್ರ ಕಡೆ ಇರಬೇಕು. ಉಳ್ದುದೆಲ್ಲ ನಶ್ವರ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು. ಅದೆಲ್ಲ ಹೆಂಗೆ ಅಂತಂದ್ರೆ, ಏನೋ ಧೂಳ್ ಬಂದ್ರೆ ಹಿಂಗ್ ಒರ್ಸ್ಕೊಂತೀವಲ್ಲ, ಹಾಗೆ ಮಾಡಿ ಕೈಬಿಟ್ಬಿಡ್ಬೇಕು. ನಿಜವಾಗ್ಲೂ ಸರ್. ಹಾ ಎಸ್ ಸರ್. ನೀವ್ ನಿಮ್ಮನ್ನ ನೋಡಿದ್ರೆ ಎಷ್ಟು ಗಟ್ಟಿ ಇದೀರಿ ಮೇಡಮ್ ಅನ್ಸುತ್ತೆ. ನೀವ್ ಈ ಹತ್ರ ಹೆಂಗೆ? ಅದೇ ಇವಾಗ ಒಂದಷ್ಟು ಕಣ್ಣೀರ್ ಹೋಯ್ತು ಹಾ ಆಚೆ ಕಡೆ. ಇಲ್ಲ ಇದೇ ಕೊನೆಯ ಅಳು ನಿಮ್ದು. ಹಾ ಆಯ್ತಾ? ಅದಕ್ಕೆ ಹೇಳಿದ್ದು, ಅದು ಇಟ್ಕೋಬಾರ್ದು ಒಳಗೆ ಭಾವನೆಗಳನ್ನ. ಇಟ್ಕೊಳ್ಬಾರ್ದು, ಅದು ಹೊರಗೆ ಹಾಕಿ ಬಿಡ್ಬೇಕು. ಹೌದು. ಆಯ್ತಾ? ಹಾ ನೀವು ಹೇಳಿದ್ನಲ್ಲ, ಸ್ವಲ್ಪ ದಿವಸ ಅದನ್ನ ಬಿಟ್ಟು ಹಾಕಿ ಒಂದು ಸ್ವಲ್ಪ ದಿವಸ ಮಾಡ್ತಾ ಹೋಗಿ, ತನ್ನಷ್ಟು ತಾನೇ ಎಲ್ಲ ಕಂಟ್ರೋಲಿಗೆ ಬರ್ತದೆ. ಓಕೆ ರೀ ಸರ್. ಹಾ ವೆರಿ ಗುಡ್. ಓಕೆ ಮೇಡಮ್, ಥ್ಯಾಂಕ್ ಯು. ಗುಡ್ ಮೇಡಮ್. ಒಂದು ಮಂಡಲ ಕಂಪ್ಲೀಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಬೇಕಿಲ್ಲಿ. ಆಯ್ತಾ? ಓಕೆ ರೀ ಸರ್. ಹಾ ದಿಲೀಪ್ ಸರ್ ತರ ಅವರು ಕೂಡ ಈಗ ಸ್ಟ್ರಾಂಗ್ ಆಗ್ತಾರೆ ಇವತ್ತಿಂದ. ತೆಗ್ದಿ ಸರ್ ಏನ್ ಹೇಳಿದಾರೆ ಇವಾಗ, ಅಮ್ಮ ಅಳ್ಬೇಡಿ ಅಂತ ಹಾಕಿದಾರೆ ಕಮಲಮ್ಮ ಮೇಡಮ್ ಅವರು. ಹೌದು. ಕೂಡ ಯಾವತ್ತು ಅಳ್ಬೇಡ್ದು, ಆಯ್ತಾ? ಒಳ್ಳೋದು ಕೂಡ ಒಳ್ಳೇದೇ. ನೀವು ಖುಷಿಯಾಗಿದ್ರೆ ನಮ್ಗೆ ಖುಷಿ. ಇವತ್ತು ಹೋಯ್ತು ನಿಮ್ ಕಣ್ಣೀರೆಲ್ಲ ಆಚೆಗೆ ಹಾಕಿದ್ದೀರಾ, ಇದೆಲ್ಲ ಅಷ್ಟು. ನಾವು ಸರ್ ಇದಾರೆ, ಅರುಣ್ ಸರ್, ದಿಲೀಪ್ ಕುಮಾರ್ ಸರ್, ಪ್ರತಿಯೊಬ್ರು ಇದಾರೆ ಇಲ್ಲಿ. ಅಕ್ಕ ತಂಗಿ ಬಾಂಧವ್ಯ, ಉಮೇಶ್ ಸರ್, ಎಲ್ಲರೂ ಇದಾರೆ. ಯಾಕೆ ಸರಿ ಹೇಳ್ತಾರೆ, ಎಲ್ಲ ಇಲ್ಲೇ ಸಿಗ್ತಾ ಇದಾರೆ. ಬಿಡ್ಬೇಕು ಅವೆಲ್ಲ, ಬಿಟ್ಬಿಡ್ಬೇಕು. ನಾವು ಖುಷಿಯಾಗಿರೋಣ ಬಿಡಿ. ಯಾಕೆ ಈ ವಯಸ್ಸಲ್ಲಿ ಆತರ? ಈಗ ನೋಡಿ ದಿಲೀಪ್ ಸರ್ ಎಷ್ಟು ಅಣ್ಣ ತಂಗಿ ಬಾಂಧವ್ಯ ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್. ಆ ಬುಡ ಕೆಲ್ಸ ಮಾಡಿ ಮೊದ್ಲು ಮಾತಾಡ್ತಾನೆ ಇರ್ಲಿಲ್ಲ ಸರ್. ಇವತ್ತು ಎಲ್ಲದು ಎಷ್ಟು ಗುಡಕೆಸ ಶಕ್ತಿ ಪವರ್ ಅಂತ ಏನು ಅಂತ ತೋರಿಸ್ಬಿಟ್ರು ಸರ್. ಸೇಮ್ ಟು ಸೇಮ್ ನಾವು ಸರ್ ಇಬ್ರುನು ಚಾಲೆಂಜ್. ನೋಡಿ ಪದ್ಮಾ ಮೇಡಮ್ ಎಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಗೊತ್ತು. ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ, ಹೌದ್ರಿ ಸರ್. ಅಲ್ಲಿ ಹೌದ್ ಎಷ್ಟೊಂದು ನಿಜ. ಜ್ಞಾನಿಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲ ಹೌದ್. ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಯಾರು ಮಾಡ್ತಾರೆ? ₹1 ದುಡ್ಡಿಲ್ಲ. ಅದೆಲ್ಲ ಸಾಮಾನ್ಯ ವಿಷಯ ಅಲ್ಲ ಮೇಡಮ್. ಅದರಿಂದ ಏನು ₹1 ಲಾಭ ಇಲ್ಲ. ಯಾಕೆ ಮಾಡ್ತಾ ಇದ್ದಾರೆ ಸೇವೆ? ಅವ್ರಿಗೆ ಹಂಗಂತೇಳಿ ಅವ್ರಿಗೆ ಚಾಲೆಂಜಸ್ ಇಲ್ಲ ಅಂತಲ್ಲ, ಕೇಳಿ ಅವ್ರನ್ನ ಹೇಳ್ತಾರೆ. ನೀವು ಪೂರ್ತಿ ಕುತ್ಕೊಂಡು ಕೇಳಿದ್ರು ಮುಗಿಯಲಾರಷ್ಟು ಚಾಲೆಂಜಸ್ ಅವರಲ್ಲೂ ಇದೆ. ಹಾಗಂತ ಹೇಳಿ ಅದನ್ನ ಹತ್ಕೊಂತ ಕೂತಿಲ್ಲ ಅವ್ರು, ಅಲ್ವಾ? ಬಿಡಿಸಿ ನಿಲ್ಬೇಕು ಅವ್ರು. ನೋಡಿ ಅವ್ರಿಗೆ ಎಷ್ಟು ಗಟ್ಟಿತನ ಬಂದಿದೆ, ಗುಡಾಕೇಶ ತಾಕತ್ತದು. ಅದ ಪವರ್ ಸರ್ ಹೆಂಗೆ ಇದು ನಮಸ್ತೆ. ಎಷ್ಟು ಓದಿದಾರಿ ಅಂತ. ಸರ್ ನಮಸ್ತೆ. ಹೇಳಿ ಮೇಡಮ್. ಮೇಡಮ್ ಅಮ್ಮ ಆರಾಮಿದ್ದೀರಾ ನೀವು? ಬಳ್ಳಾರಿ ಧ್ಯಾನ ಯಜ್ಞಕ್ ಬಂದಾಗ ಅಮ್ಮ ಪಿರಮಿಡ್ ಅಲ್ಲಿ ಮಾತಾಡ್ಸಿದ್ರು ಸರ್ ಅವರು. ನನಗೆ ಎಷ್ಟು ಧೈರ್ಯ ಹೇಳಿದ್ರು. ಹೌದು. ನಾನು ಪಿರಮಿಡ್ ಕಟ್ಟಬೇಕು ಅಂತ ಎಲ್ಲ ಹೇಳ್ತಿದ್ರು ಸರ್. ನಾನು ಹ್ಮ್. ಅವ್ರಿಗೆ ಹೇಳ್ದೆ, ನನಗೂ ಗಂಡು ಹೆಣ್ಣು ಐತಮ್ಮ, ನಿಮ್ಮಂತ ನನಗೆ ಮಗನಂತ ಅಳಿಯ ಸಿಗ್ಲಿ, ಮಗಳಂತ ಸೊಸೆ ಸಿಗ್ಲಿ ಅಂತ ಎಲ್ಲ ತುಂಬಾ ಮಾತಾಡಿದ್ದೆ ನಾನು ಅವ್ರ ಜೊತೆಗೆ ಹ್ಮ್ ಅಮ್ಮ ಪಿರಮಿಡ್ ಅಲ್ಲಿ. ಹೌದು ಮೇಡಮ್.
ಅಮ್ಮ ನೀವು ನನಗೆ ಎಷ್ಟು ಧೈರ್ಯ ಹೇಳಿದ್ರಿ ಅವತ್ತು, ನೆನ್ಪಿದ್ಯಾ ಹೊರಗಡೆ ಬಂದಾಗ? ಹಾ ಅಳ್ಬೇಡಿ ಅಮ್ಮ, ನನಗೆ ಅಳು ಬಂದ್ಬಿಟ್ಟಿತ್ತು ನೀವು ಅಳ್ತಿದ್ರೆ. ಅಳಬಾರ್ದು. ಯಾರ ಕಷ್ಟಕ್ಕೂ ಯಾರು ಸಿಂಪತಿ ತೋರಿಸ್ಬಾರ್ದು, ಆಯ್ತಾ? ನಿಜವಾಗ್ಲೂ ಓನ್ಲಿ ಸರ್, ಎಂಪತಿ. ನಿಜವಾಗ್ಲೂ ಸರ್. ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲಮ್ಮ ನಿಮ್ ಮಗಳು, ಅಳಿಯ ಆಗ್ಲಿ, ಸೊಸೆ ಆಗ್ಲಿ, ಎಲ್ರು ಪ್ರತಿಯೊಬ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ನೀವು ಅವ್ರು ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ಸರ್, ಧ್ಯಾನದಲ್ಲಿ ಹೋಗಿ. ಹಾ ಮತ್ತೆ ನೋಡಿ ಎಷ್ಟೆಲ್ಲ. ಹೌದಾ ಅಮ್ಮ? ಹೌದು ಸರ್. ನೋಡ್ರಿ ಮೊನ್ನೆ ಎಷ್ಟು ಖುಷಿಯಾಗಿ ಹೇಳ್ಕೊಂಡ್ರಿ ನೀವು, ಮಹಾಕುಂಭ ಮೇಳದಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿ ನಾನು ಅಂತ ಹೇಳಿದ್ರಿ. ಆಮೇಲೆ ನಾನ್ ಪಿರಮಿಡ್ ಕಟ್ಬೇಕು ಅಂತ ಹೇಳ್ತಿದ್ರಿ ತಾನೆ? ಹೌದು. ಮತ್ ನೀವ್ ಹತ್ಕಂತ ಕುಂತ್ರೆ ಪಿರಮಿಡ್ ಯಾರ್ ಕಟ್ತಾರೆ? ಹೌದು. ಇನ್ನೂ ಮಾಡ್ಬೇಕಾಗಿರೋದು ಎಷ್ಟೊಂದು ಕೆಲಸ ಇದೆ, ಸಾಧನೆ ಹೌದು. ಮಾಡಿ, ಆಯ್ತಾ? ಸಾಧನೆ ಮಾಡ್ಬೇಕು, ಇನ್ನ ಇದೆ. ನೋಡ್ರಿ ಹಾಗೆ. ಓಕೆ ರೀ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ಲವಲವಿಕೆ ಇರ್ಬೇಕು, ಹಂಗೆ ಎಲ್ಲ ಅಲ್ಲಾಡ್ಸ್ಬಿಡ್ಬೇಕು ಜೂಮಲ್ಲಿ. ಅದೇ ಅಲ್ಲಾಡ್ಸ್ಬಿಡ್ಬೇಕತ್ತ ದಿಲೀಪ್ ಸರ್ ಮಾತಾಡಿದ್ರೆ ಜಯಶ್ರೀ ಮೇಡಮ್ ಮಾತಾಡಿದ್ರು ಇಡೀ ಜೂಮೆ ಅಲ್ಲಾಡ್ ಹೋತ ಅನ್ಬೇಕು. ಹಂಗೆ ಅದೇ ಒಂದ್ ಆಗಲ್ರಿ ಸರ್, ನನಗ ಮಾತಾಡಕ್ಕೆ ಆಗಲ್ರಿ. ಮಾತಾಡ್ಲಿಗತ್ರನೇ ಗಂಟ್ಲೆಲ್ಲ ಜೊಕ್ಕಣ ಆಗತ್ರಿ. ಏನು ಕಷ್ಟ ಸುಖ ಹೇಳೋಕಂತೂ ಆಗಲ್ರಿ, ಒಳಗ್ ಇದ ಆಗ್ಬಿಡತ್ರಿ ನಂಗ್. ಅದೇ ತಪ್ಪು, ಒಳಗೆ ಇಟ್ಕೊಳ್ಬಾರ್ದು ಯಾವ್ದನ್ನು. ಹೇಳಕ್ ಆಗಂಗಿಲ್ಲ. ಹೇಳಿದ್ನಲ್ಲ ನೋಡ್ರಿ, ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ನಮಗೆ ಗುರುಗಳು ಅಷ್ಟೇ. ನಾವು ಅನ್ಕೊಂತೀವಿ ಅಷ್ಟೇ, ಅವ್ರಿಗೆ ನಮ್ಗೆ ಕೆಟ್ಟದ್ ಮಾಡಿದ್ರು, ಅವ್ರು ನಮ್ಗೆ ಒಳ್ಳೇದ್ ಮಾಡಿದ್ರು. ಒಳ್ಳೇದು ಕೆಟ್ಟದ್ದು ಅನ್ನೋದು ಎಲ್ಲದು ನಮ್ಮ ಆಲೋಚನೆಯಲ್ಲಿ ಇದೆ. ನನಗೆ ಯಾರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ನನಗೆ ಗುರುಗಳು ಅಂತ ಹೇಳಿ ಎಲ್ಲವನ್ನ ಸ್ವೀಕಾರ ಮಾಡ್ಬೇಕು. ಅವಾಗಲೇ ಅದು ಒಬ್ಬ ವ್ಯಕ್ತಿ ಪರಿಪಕ್ವ ಆಗ್ಲಿಕ್ಕೆ ಸಾಧ್ಯ. ಬೇಕು ಅಂತಲೇ ಅದು ಭಗವಂತ ಮಾಡಿಸ್ತಾನೆ. ನಾವು ಅದನ್ನ ನೋಡೋಣ, ಇವರು ಈ ತರ ಚಾಲೆಂಜಸ್ ಕೊಟ್ರೆ ಇವ್ರು ಹೆಂಗೆ ಫೇಸ್ ಮಾಡ್ತಾರೆ ಅಂತ. ಪ್ರತಿಯೊಂದು ನಮ್ಮ ಬದುಕಿಗೆ ಒಂದು ಟಾಸ್ಕ್ ಅದು. ಎದ್ರಕಂದ್ರೆ ಎದ್ರಕಬಾರ್ದು, ನಾನೇನ ಅಂತ ಚಾಲೆಂಜಸ್ ನಾವ್ ಮಾಡ್ತಾ ಹೋಗ್ತೀವಿ ಸಾಧನೆನ. ಇವತ್ ನನ್ ಸಡನ್ ಆಗಿ ಪೈಲಾ ತರ ಆ ತರ ನಂಗ ಕನ್ಸ್ ಧ್ಯಾನದಾಗ ಬಿತ್ತಲ್ರಿ, ನನ್ಗ ದುಃಖ ತಡ್ಕೊಳಕ್ ಆಗಿಲ್ಲ. ಹೌದು, ಪರವಾಗಿಲ್ಲ ಬಿಡಿ. ನಮಸ್ತೆ ಅಮ್ಮ. ನಮಸ್ತೆ. ಇವತ್ತು ನೀವ್ ಇಟ್ಕೊಂಡಿದ್ದಂತ ಓಲ್ಡ್ ಎಲ್ಲ ಎಮೋಷನ್ಸ್ ಎಲ್ಲ ಇವತ್ತು ಕ್ಲಿಯರ್ ಆಗಿದೆ ಅಮ್ಮ, ಖುಷಿ ಪಡಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಎಲ್ಲ ನೋಡಿ ನಿಮ್ಮಲ್ಲಿ ಇರುವಂತ ಎಮೋಷನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರ ನೀವು. ಇನ್ನು ಮುಂದೆ ಎಲ್ಲ ಬಿ ಹ್ಯಾಪಿಯಾಗೆ ಇರ್ತೀರ ನೀವು. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನಾನು ಸುರೇಖಾ ಸರ್. ಫಸ್ಟ್ ಡೇ ನಾನು ಹತ್ತಿದ್ದು ಹಿಂಗೆ ನಿಮ್ ಎದುರುಗಡೆ. ಆ ಬ್ಲಾಕೇಜಸ್ ಏನ್ ಇರುತ್ತಲ್ಲ ಎದೆ ಒಳಗಡೆ, ಆ ಬ್ಲಾಕೇಜಸ್ ಇವತ್ತೇ ಲಾಸ್ಟ್ ಆಗ್ಬೇಕು ನೀವು ಹತ್ತಿದ್ದು ಅಂತ ಹೇಳಿದ್ರೆ, ಅವತ್ತಿಂದ ಏನೋ ಅಳು ಬರುತ್ತೆ. ಅದು ಬಂದ್ರೂ ಒಂದ್ ಕ್ಷಣ, ಒಂದ್ ಸೆಕೆಂಡ್, ಆಮೇಲೆ ಇಟ್ಸ್ ಓಕೆ ಅಂತ ಅನ್ನೋ ತರ ಫೀಲ್ ಬರುತ್ತೆ. ಅವರು ಎಷ್ಟೋ ದಿನ ಮೇಲ್ಗಡೆ ಅದನ್ನ ಪರ್ದೆ ಹಾಕಿ ಮುಚ್ಚಿದ್ರು ಅವರು. ಇಲ್ಲ ಇದನ್ನ ನಾನು ತಾಳ್ಕೋಬೇಕು, ಇದು ನಾನು ಸಮಾಧಾನವಾಗಿರ್ಬೇಕು, ಹಾಗೆ ಹೀಗೆ ಅಂತ. ಬುಡಾಕೇಶ ಬಂದ್ ಕೂಡ್ಲೇನೆ ಆ ಬ್ಲಾಕೇಜ್ನು ಕ್ಲಿಯರ್ ಆಯ್ತು ಅಂತ ಅವ್ರಿಗೆ ಇವತ್ತು ಅರ್ಥ ಆಗ್ಬೇಕು. ಆಮೇಲೆ ಇನ್ನೊಂದೇನಂತಂದ್ರೆ ಸರ್, ಸ್ಪಿರಿಚುವಲಿ ನಾವು ಎಷ್ಟೆಷ್ಟು ಗ್ರೋತ್ ಆಗ್ತಾ ಇರ್ತೀವೋ ಅಷ್ಟಷ್ಟು ನಮಗೆ ತೊಂದರೆಗಳು, ಕಷ್ಟಗಳು ಜಾಸ್ತಿನೇ ಬರ್ತವೆ. ಕಮ್ಮಿ ಅಂತೂ ಸಾಧ್ಯ ಇಲ್ಲ, ಅಷ್ಟು ಜಾಸ್ತಿನೇ ಆಗುತ್ತೆ ನಮಗ್ ಚಾಲೆಂಜಸ್. ಸೊ ಅದು ನಮ್ದು ಸ್ಪಿರಿಚುವಲ್ ಜರ್ನಿಯಲ್ಲಿ ನಾವು ಮುಂದುವರಿಯಕ್ಕೆ ಒಂದೊಂದು ಹಂತಗಳಂತ ಮೆಟ್ಟಲ್ ತರ ಮಾಡ್ಕೊಂಡು ಅವುಗಳನ್ನ ಮೆಟ್ಟಿನ ಹೋದಾಗ ಯಾವ್ದು ನಮ್ಗೆ ಕಾಮನ್ ಆಗ್ಬಿಡುತ್ತೆ. ಇದು ಆಲ್ರೆಡಿ ಬಂದ್ ಹೋಗಿದೆ, ಇದು ಆಯ್ತು, ಹಂಗೂ ಅನ್ಸಿದೆ, ನಮ್ಗೆ ಹಿಂಗೂ ಅನ್ಸಿದೆ, ಆ ತರ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಅದು ಈಸಿ ಆಗಿ ಹೋಗುತ್ತೆ. ಇದು ಇವತ್ತೇ ಲಾಸ್ಟ್ ಆಗುತ್ತೆ ಮೇಡಮ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಸರ್. ನೀವ್ ಹೇಗ್ ಹತ್ತಿದಿರೋ ಇದ್ರಿಗಿಂತ ಜಾಸ್ತಿನೇ ಹತ್ತಿದೀನಿ. ಆಮೇಲೆ ಇದ್ರಿಗಿಂತ ಜಾಸ್ತಿ ನಕ್ಕ ಸರ್ ಜೊತೆ ಮಾತಾಡಿದೀನಿ. ಅವ್ರು ಅದನ್ನೇ ಹೇಳಿದಾರೆ, ಏನ್ರಿ ನನ್ಗಿಂತ ನೀವು ಜಾಸ್ತಿ ನಗ್ತಾ ಇದ್ದೀರಾ ಅಂತ. ಸೊ ನಿಮ್ಗೂ ಆ ಧೈರ್ಯ ಬರುತ್ತೆ ಅಂತ 100% ಕಾನ್ಫಿಡೆನ್ಸ್ ಇದೆ ನನಗೆ. ಅಂದ್ರೆ ಈ ಗುಡಾಕೇಶಕ್ ಬಂದ್ಮೇಲೆ ಅದು ನಿಮ್ಗೆ ಕ್ಲಿಯರ್ ಆಗಿದೆ. ಇಷ್ಟು ದಿನ ನೀವ್ ಎಷ್ಟೇ ಧ್ಯಾನ ಮಾಡಿದ್ರು ಅದು ಎಲ್ಲೋ ಒಂದ್ ಮೂಲೆಯಲ್ಲಿ ಇತ್ತು. ಅದು ಇವತ್ತು ನಿಮ್ಗೆ ಹೊರಗಡೆ ಸ್ಪಾಟ್ ಔಟ್ ಆಯ್ತು ಮ್ಯಾಮ್. ಇನ್ ಮುಂದೆ ಹಾಗೆ ಮುಂದೆವರಿರಿ. ಬ್ಲಾಸ್ಟ್ ಆಗಿದೆ, ಇವತ್ತು ಎಲ್ಲಾರ್ದು ಕ್ಲಿಯರ್ ಆಗಿದೆ ಮೇಡಮ್. ಅದೇ ಯಾಕೆ ಜಾಸ್ತಿ ಚಾಲೆಂಜಸ್ ಬರುತ್ತೆ, ಯಾಕೆ ಕಷ್ಟಗಳು ಬರುತ್ತೆ ಅಂದ್ರೆ, ಅದೇ ನಮ್ಮಲ್ಲಿ ಇರುವಂತ ಬ್ಲಾಕೇಜಸ್ ಎಲ್ಲ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ಒಂದು ಚಿಕ್ಕ ಪುಟ್ಟ
ಸೂಜಿಯಷ್ಟು ಸಮಸ್ಯೆಗಳಾಗಿ ಬರ್ತವೆ ಅವು ಬ್ಲಾಕೇಜಸ್ ಎಲ್ಲ. ಸೊ ಹಾಗಾಗಿ ಅವು ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕ ಪುಟ್ಟವಾಗಿ ಪರಿಣಮಿಸ್ತವೆ, ಅದಕ್ಕೆ ಜಾಸ್ತಿ ಕಷ್ಟಗಳು ಬರ್ತಾ ಹೋಗ್ತವೆ ಧ್ಯಾನದಲ್ಲಿ. ಧ್ಯಾನ ಎಷ್ಟೋ ಜನ ಅಂತಾರೆ ನಾವ್ 20 ವರ್ಷ ಧ್ಯಾನ ಮಾಡಿದೀವಿ, 30 ವರ್ಷ ಧ್ಯಾನ ಮಾಡಿದೀವಿ, ನಮ್ಗೆ ಸಮಸ್ಯೆಗಳಿದಾವೆ ಅಂತ. ಸೊ ಇದೇ ರೀಸನ್, ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಒಂದು ಸಣ್ಣ ಪುಟ್ಟ ಸೂಜಿ ತರ ಅವು ಚಾಲೆಂಜಸ್ ಆಗಿ ಪದೇ ಪದೇ ಬರ್ತಾನೆ ಹೋಗ್ತಿರ್ತವೆ. ಮತ್ತೆ ಸೊ ಮ್ಯಾಮ್ ಧ್ಯಾನ ಅದೆಲ್ಲ ಮಾಡುವಾಗ ಕ್ಲಿಯರ್ ಆಗ್ಲಿಕ್ಕೇನೆ ಬರ್ತವೆ ಅವೆಲ್ಲ. ಇವತ್ತು ನೋಡಿ ಅಮ್ಮ, ನಿಮ್ಮ ಎಮೋಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ ನೀವು. ಆ ಸಮಸ್ಯೆಯಿಂದ ಇವತ್ತು ಹೊರಗಡೆ ಬಂದಿದ್ರ. ಇವತ್ತು ಸಂತೋಷವಾಗಿ ಸೆಲೆಬ್ರೇಷನ್ ಮಾಡಿದ್ವಿ, ಹ್ಯಾಪಿ ಆಗಿರಿ. ಖುಷಿಯಾಗಿರಿ. ನಾಗರತ್ನ ಮೇಡಮ್, ಮ್ಯಾಮ್, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾವು 20 ವರ್ಷದ ಮುಂದೆ ಇರೋದೆಲ್ಲ ನಾವೆಲ್ಲಾನು ಇವಾಗೆ ನಾವು ಸ್ಪಿರಿಚುವಲಿ ಬಂದಾಗ, ಧ್ಯಾನಕ್ ಬಂದಾಗ ಮುಂದೆ ಆಗೋವೆಲ್ಲ ಪದೇ 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 ಬರ್ತಾ ಇರ್ತವೆ. ಆವಾಗ ನಮ್ಗೆ ಎಸ್ ಅನ್ಸುತ್ತೆ, ಮೇಡಮ್, ಅಯ್ಯೋ ಧ್ಯಾನಕ್ ಬಂದಾಗ ನಮ್ಗೆ ಇಷ್ಟ ಆಯ್ತು ಅಷ್ಟ ಆಯ್ತು, ಬಟ್ ಅದು ಮುಂದೆ ಆಗೋದಿರುತ್ತೆ. ನಮ್ಗೆ ಇವಾಗೆ ಕ್ಲಿಯರ್ ಆಗ್ಬಿಡುತ್ತೆ, ಮುಂದಿನ ಹಾದಿ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಎಸ್ ಅವಾಗ ಮೇಡಮ್, ನಮ್ಗೆ ಅನ್ಸುತ್ತೆ ಇದು ಯಾಕೆ ಬರ್ತಾ ಇದೆ. ತುಂಬಾ ಜನ ಅನ್ಕೊಂತಾರೆ ನನ್ ಧ್ಯಾನಕ್ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ, ಮೊದ್ಲು ಹಿಂಗ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಅದು ಮುಂದೆ ಇತ್ತು, ನಮ್ಗೆ 10 ವರ್ಷ ನಂತರ ಇತ್ತು, 5 ವರ್ಷ ನಂತರ ಇತ್ತು, 6 ತಿಂಗಳ ನಂತರ ಇತ್ತು. ಅದು ನಮ್ಗೆ ಇವಾಗ ಬೇಗ ಬೇಗ ಎಸ್ ಕ್ಲಿಯರ್ ಮಾಡಿ ನಿಮ್ ಮುಂದಿನ ಲೈಫ್ ನ ಕ್ಲಿಯರ್ ಮಾಡಿಕೊಡುತ್ತೆ. ಅದಕ್ಕೆ ಅದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಯಾವ ಕಷ್ಟನೂ ಅನ್ಸಲ್ಲ. ಬರುತ್ತೆ ಬರುತ್ತೆ ಇನ್ನೂ ಬರುತ್ತೆ, ಬರ್ಲಿ ಬರ್ಲಿ ಅಂತ ನಾವು ಮುಂದೆ ಹೋಗ್ತಾ ಇರ್ಬೇಕಷ್ಟೆ. ಅಷ್ಟೇ. ಎಸ್ ಮೇಡಮ್, ನಾನು ಅದನ್ನೇ ಮೇಡಮ್. ಹೇಳಿರೋದು. ಎಸ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಮೇಡಮ್, ಮೇಡಮ್. ನಮಸ್ತೆ. ಮೆಡಿಟೇಷನ್ ಬಂದಿದ್ರೆ ಏನಕ್ಕೆ ದುಃಖ ಏನಕ್ ಬೇಕು? ದುಃಖಿಸೋದ್ರಲ್ಲಿ ಏನ್ ಸಾಧಿಸ್ತೀರಾ ಅಂತ. ಇದ್ರಲ್ಲಿ ಏನೋ ತಗೊಂಡ್ ಹೋಗ್ತೀರಾ? ಏನಕ್ಕೆ ದುಃಖ? ನಾನೆಲ್ಲ ಅಂತ ಹೇಳ್ಕೊಂಡ್ರೆ ಅಲ್ಲೇ ಸಿಕ್ಬಿಡುತ್ತೆ ಆನ್ಸರ್. ನಾವು ಒಂದು ಅನುಭವಕ್ಕೋಸ್ಕರ ಬಂದಿರ್ತೀವಿ ಅಂತ ನಮ್ಮ ಮನ್ಸಲ್ಲಿ ಬರ್ತಾ ಇದ್ದಾಗ ಅಲ್ಲಿ ದುಃಖನೇ ಅಲ್ಲಿ ಮಾಯ ಆಗ್ಬಿಡುತ್ತಿರುತ್ತೆ. ಹೌದು. ಅದು ಸುಮ್ನೆ ದುಃಖದಿಂದ ನಾವ್ ಏನ್ ಸಾಧಿಸೋದ್ರಿಂದ ಏನೋ ಇದಿಲ್ಲ. ಚೆನ್ನಾಗಿದ್ದಾಗ ತುಂಬಾ ಖುಷಿ ಪಟ್ಬಿಡೋದು, ಆಮೇಲೆ ಕಷ್ಟ ಬಂದಾಗ ಸುಮ್ನೆ ಹೇಳೋದು. ಹಾಗಾದ್ರೆ ಮೆಡಿಟೇಷನ್ ಅವಶ್ಯಕತೆನೇ ಇರಲ್ಲ ಆತರ ಆದ್ರೆ. ಹೌದು. ನಾವ್ ಹೌದು. ಮೆಡಿಟೇಷನ್ ಮಾಡೋದ್ ಏನಕ್ಕೆ? ನಿಗ್ರಹಿಸ್ಬೇಕು ಎಲ್ಲನ್ವೆ, ಅವೆಲ್ಲನ್ನು ತುಳ್ಕೊಂಡ್ ಹೋಗ್ತಾ ಇರ್ಬೇಕು. ಜೀವನ ಅಂದ್ರೆ ಅದೇನೆ. ಅಷ್ಟೆಲ್ಲ ಇದ್ರೆ ಮತ್ತೆ ದುಃಖ ಬರುತ್ತೆ ಸುಮ್ನೆ ಹೇಳೋದು, ಹತ್ ಬಿಡೋದು ಜೋರಾಗಿ. ಖುಷಿ ಬಂದ್ರೆ ಖುಷಿಯಾಗಿ ಏನ್ ಜೋರಾಗಿ ಮಾತಾಡ್ಕೊಳ್ಳೋದು. ಇಲ್ಲ ಮೇಡಮ್, ನೀ ಇದು ಧ್ಯಾನಕ್ ಏನ್ ಬಂದ್ಬಿಡಾಕ ನನಗ್ ಎಂತ ದುಃಖನೇ ಅವಶ್ಯಕತೆ ಬಂದಿಲ್ಲ ಹೇಗ್ ಮೇಡಮ್. ಬೇಕು? ನಂಗ ಧ್ಯಾನಕ್ ಬಂದ್ಬಿಡಾಕ ಈಗ 6-7 ತಿಂಗಳಾಯ್ತು. ನನಗ್ ದುಃಖ ಅನ್ನಂತದ್ ಕಮ್ಮಿ ಆಗಿತ್ರಿ ಮೇಡಮ್. ಬಾಳ ಅಳ್ತಿದ್ ನಾನ್ ಪೈಲ, ನೀವು ಬಾಳ ಅಳ್ತಿದ್ದೆ. ಅದು ಅಲ್ದೆ ಮೆಡಿಟೇಷನ್ ಅಂತ ಬುಡಕಿಷ್ಟಲ್ಲಿ ಇದ್ದೀರಾ ಕೂಡ. ಅದ್ರಲ್ಲಿ ಬರೀ ಒಂದು 3 ಗಂಟೆ ಟೈಮ್ ಕುತ್ಕೊಂಡ್ರು ಕೂಡ ಅಷ್ಟು ವೈಬ್ರೇಷನ್ ಇದೆ, ಅಷ್ಟು ತುಂಬಾ ಒಂದು ಇದಿದೆ. ಅದ್ರಲ್ಲಿ ನೀವು ದುಃಖ ಪಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಬಂದಿದ್ದೀರಾ ಜನ್ಮ ತಣ್ಕೊಂಡು, ಒಂದು ಏನ್ ಅನುಭವಿಸ್ಬೇಕು, ಅನುಭವಕ್ಕೋಸ್ಕರ ಬಂದಿದ್ದೀರಾ ನೀವು. ಅನುಭವಿಸ್ಕೊಂಡು ಹೋಗ್ಬೇಕು. ಹೌದು. ನೀವು ತಂದಿದ್ದೀರಾ ಅದನ್ನ ಅನುಭವಿಸ್ತೀನಿ ಅಂತ. ಅಲ್ಲಿಂದ ಅದು ತಂದ್ಬಿಟ್ಟು ಇಲ್ಲಿ ಬಂದು ಹತ್ರ ಏನ್ ಪ್ರಯೋಜನ ನೀವು? ಹಾ, ಹೌದ್ ಮೇಡಮ್. ಬಯಸ್ಬೇಕು. ಮತ್ತೆ ಹೌದು. ಅಲ್ಲಿಂದ ತಂದ್ಬಿಟ್ಟು ಇಲ್ಲಿ ಬೇಡ ಅಂತ ಹೇಳಿದ್ರೆ ಹೇಗಾಗುತ್ತೆ? ಅದ್ ಬಿಡೋದೇ ಇಲ್ಲ, ಅದು ಬಂಧನ ನಾವ್ ತಂದಿದ್ದು. ನಾವು ಅನುಭವಿಸೇ ತೀರ್ಬೇಕದು. ಅದು ಅಂತ ಅದ. ಹೌದು. ಮತ್ತೆ ಅಳಕ್ಕೆ ಹೋಗ್ಬಾರ್ದು ಏನಕ್ಕೂ. ನಾವು ಬಂದಿರೋದು ಧ್ಯಾನಿಗಳಾದ್ಮೇಲೆ ದುಃಖಿಸ್ತರಾದ್ರೆ ಏನ್ ಪ್ರಯೋಜನ? ಯಾರಿಗೆ ಏನ್ ಹೇಳಕ್ಕಾಗತ್ತೆ? ನೀವು ಮೆಡಿಟೇಷನ್ ಮಾಡಿ ಅಂತ ಬೇರೆಯವ್ರಿಗೆ ಹೇಳಕ್ಕಾಗತ್ತಾ? ನೀವೇ ಹೇಳ್ತಾ ಇದ್ದೀರಲ್ಲ, ನೀವ್ ಯಾರಿಗ್ ಹೇಳಕ್ಕಾಗತ್ತೆ ನೀವು? ಹೇಳಕ್ಕಾಗಲ್ಲ. ಇವತ್ತೇ ಅದಕ್ ಸ್ವಲ್ಪ ಇದಾಯ್ತು ನೋಡ್ರಿ ಮೇಡಮ್. ಇಷ್ಟು ಸ್ವಲ್ಪ ದಿವಸ ಅಂತಲ್ಲ, ಆಗಿಲ್ಲ ಬಿಟ್ಟು madam. ಬಿಡ್ಬೇಕು. ಇವತ್ತು ಒಂದ್ ಯಾಕೋ ಸ್ವಲ್ಪನೂ ದುಃಖ ಅಂತಲ್ಲ, ತಗೊಳಕ್ ಹೋಗ್ಬಾರ್ದು ಯಾವ್ದನ್ನು. ಏನಕ್ ಬೇಕು? ಇವತ್ತೇ ನಾವು ದುಃಖ ಆಯ್ತು ಮೇಡಮ್ ನನಗೆ. ಧ್ಯಾನಿಗಳಾದ್ಮೇಲೆ ದುಃಖನ ತಳ್ಳಬೇಕು ಅದನ್ನ. ಅದ್ ದುಃಖ ಬಂದ್ರು ಹೌದು, ಅದನ್ನ ಅನುಭವಿಸ್ತಾ ಇರೋದು ನಾನ್ ತಂದಿದ್ದೀನಿ, ನಾನು ಅನುಭವಿಸ್ಬೇಕಷ್ಟೇನೆ. ಅದನ್ನ ಅದು ದೃಢತೆ ಇರ್ಬೇಕು ಅಷ್ಟೇ. ಅದನ್ ಬಿಟ್ಟು ಜೋರಾಗಿ ಹತ್ಕೊಂಡು ಆಮೇಲೆ ಇವ್ರು ಮಾಡ್ತಾ ಇದ್ರು, ಯಾವ್ದು ಸುರೇಖಾ ಮೇಡಮ್ ಹಾಗೇನೆ ಜೋರಾಗಿ ನಗ್ಬಿಡೋದು, ಮಾತಾಡ್ಬಿಡೋದು, ಆಮೇಲೆ ಅಳೋದು, ಆತರ ಎಲ್ಲ ಮಾಡ್ತಾ ಇದ್ರು ಮಸ್ಟ್ರು ಎಲ್ಲ. ನಾನು ಅವ್ರನ್ನ ಕೇಳಿದೀನಿ. ಹಾಗೆಲ್ಲ ಮಾಡಕ್ ಹೋಗ್ಬಾರ್ದು. ಆತರ ಒಂದು ಸ್ಥಿರತೆ ತಗೊಬೇಕು. ಧ್ಯಾನಿಗಳಾದ್ಮೇಲೆ ನಾವು ನಮ್ಮನ್ನ ಮಾಡ್ಕೋಬೇಕು, ಅಲ್ಲಿಗೆ ಇನ್ವಾಲ್ವ್ ಮಾಡ್ಕೋಬೇಕು. ನಾನ್ ತಂದಿದ್ದೀನಿ ಒಂದು ಇದನ್ನ ಅನುಭವ್ಸಕ್ಕೆ ಅಂತ ಬಂದಿದ್ದೀನಿ. ಇದನ್ನ ನಾನ್ ಅಲ್ಲಿಂದ ತಂದು ಇಲ್ಲಿ ಬೇಡ ಅಂತ ಏನಕ್ ಬೇಕು ಅಂದ್ರೆ ಪ್ರಯೋಜನ ಅನ್ನ ವ್ಯವಸ್ಥೆನೇ ಇಲ್ಲ. ಅದು ಅಲ್ಲಿ ಏನ್ ಕರ್ಮಗಳು ಅವು, ನಾವು ಇದನ್ನೇ ಕಳ್ಕೊಳ್ಳೇಬೇಕು. ಅದನ್ನ ಉಪಯೋಗಿಸ್ಲೇಬೇಕು, ಅದನ್ನ ನಾವ್ ಅನುಭವಿಸ್ಲೇಬೇಕು. ಅದು ಅನುಭವಿಸೇ ತೀರ್ಬೇಕದು. ಎಸ್ ಮೇಡಮ್. ಥ್ಯಾಂಕ್ ಯು. ಇವತ್ತಿಗೆ ಕೊನೆ ಮಾಡ್ಬಿಡಿ ನಿಮ್ದು ದುಃಖ ಗಿಕ್ಕ ಎಲ್ಲ ಬಿಟ್ಬಿಟ್ಟು ಇನ್ಮೇಲೆ ಧ್ಯಾನಕ್ಕೆ ಸ್ವಲ್ಪ ಚೆನ್ನಾಗಿ ಹೆಚ್ಚಿಗೆ ಧ್ಯಾನ ಮಾಡಿ. ಅವೆಲ್ಲ ಒಟ್ಟೋಗುತ್ತೆ. ನೀವು ಅಲ್ಲಿಂದ ತಂದ್ಬಿಟ್ಟು ಇಲ್ಲ ಆಗಲ್ಲ ಅಂತ ಹೇಳಿ ನೀವು ಅನ್ನಕ್ ಹೋಗ್ಬೇಡಿ. ಇಲ್ಲ ಅನ್ಭವಿಸೇಬೇಕು. ಇಲ್ಲ ಆಗದೇ ಇಲ್ಲ ಅಂತಂದ್ರೆ ಆಗದೇ ಇಲ್ಲ ಅದು. ಅಲ್ಲಿಂದ ತಂದಿದ್ ಯಾರೇ ಕೊಡ್ತೀರಾ ನೀವು?
ನಾವೇ ಅನ್ಭೋಗಿಸ್ಬೇಕಲ್ರಿ ಯಾರಿಗೂ. ಹೌದು, ನೀವೇ ತಂದಿರೋದು ಅದನ್ನ. ನಾನು ಅನುಭವಿಸ ಅನುಭವಿಸ್ತೀನಿ ಇದನ್ನ ಅನ್ಕೊಂಡ್ ಬಂದಿದೀವಿ ಅಲ್ಲಿಂದ ಅಪ್ಪ ನಾವು. ಅನುಭವಿಸೋ ನಾವು ಅವಶ್ಯಕತೆ ಇಲ್ಲ ಮೇಡಮ್. ಕುಡಿಲೇಬೇಕಲ್ಲ, ನಾವು ತಿಂದಿದ್ದೇವೆ ಹೌದು. ಉಪ್ಪ ನೀರ್ ಕುಡಿಲೇಬೇಕಾಗ್ಯದ ನಾನೀಗ. ಹಾ ಅದು ಅದ್ ಅಂತ ಬರ್ಬೇಕಾದ್ರೇನೆ ಇವೆಲ್ಲಾನು ಎದುರಿಸ್ತೀನಿ, ಇವೆಲ್ಲ ನಾವು ಅನ್ಭವಿಸ್ತೀನಿ, ಇಷ್ಟು ಮಕ್ಳು ಇಷ್ಟು ಗಂಡ ಇಂಥದೆಲ್ಲ ಅನ್ಭವಿಸ್ಕೊಂಡು ನಾನು ಜೀವನ ಸಾಕೊಂಡ್ ಬರ್ತೀನಿ ಅಂತ ನಿಮ್ ಕರ್ಮ ಏನ್ ಮಾಡಿರ್ತೀರ ಆ ಕರ್ಮದಿಂದ ಜೀವನ ತಗೊಂಡ್ ಬಂದಿರ್ತೀರ, ಅದನ್ನ ನೀವ್ ಅನ್ಭವಿಸ್ಬೇಕು. ಅದ್ ಬಿಟ್ಬಿಟ್ಟು ನನಗ್ ಆಗಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಆಗಲ್ಲ ಅಂತ ನಾ ಅನ್ಕೊಂಡೇ ಇಲ್ರಿ ಮೇಡಮ್. ಧೈರ್ಯ ಗಟ್ಟಿ ಮಾಡಿನೇ ಈ ಧ್ಯಾನಕ್ ಬಂದಿನ್ರಿ ಮೇಡಮ್, ನಿಜವಾಗ್ಲೂ ಅನ್ಬೇಕಂದ್ರ. ದುಃಖ ಪತ್ರಿಜಿ ಅವ್ರ ಬಿಟ್ಬಿಟ್ರೆ ನನಗ್ ಹಿಡಿದಾರ ಕೈ. ಹೊರ್ಟೋಗುತ್ತೆ, ದುಃಖನೇ ಬಿಟ್ಬಿಡ್ರಿ. ದುಃಖನೇ ಬಿಡ್ಲಿಲ್ಲ ಅಂದ್ರೆ ಧ್ಯಾನ ಮಾಡಿ ಏನ್ರಿ ಪ್ರಯೋಜನ? ನಿಜವಾಗ್ಲು ಇವತ್ ಮತ್ ಅದು ಯಾಕೋ ತಿರುಗ್ ಬಂತದು, ಮತ್ ಉಲ್ಟಾದ್ ನಂಗ್ ದುಃಖ. ಇನ್ನು ತಿರ್ಗದ್ ಬೇಡ, ಇನ್ಯಾವತ್ತೂ ತಿರ್ಗದ್ ಬೇಡ. ಗುಡಕೆಸಕ್ ಬಂದವರೆಲ್ಲ ಧೈರ್ಯವಂತರಾಗಿರ್ಬೇಕು, ಶಕ್ತಿಯಾಗಿರ್ಬೇಕು. ಎದುರಿಸ್ತೀನಿ ನಾನು ಎಲ್ಲಾನು ಬಂದದ್ದೆಲ್ಲ. ನೀವು ಧ್ಯಾನದಲ್ಲಿ ಇದ್ಬಿಟ್ಟು ಬೇರೆಯವ್ರಿಗೆ ನೀವು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಒಂದು 1/2 hour ಆದ್ರೂ ಮಾಡಿ ಅಂತ ಹೇಳೋದಿಕ್ ಆಗತ್ತೇನ್ರಿ ನೀವ್ ಯಾರಿಗಾದ್ರುನು? ಇವತ್ ಮಾಡ್ಸಿನ್ರಿ ಹುಡುಗರಿಗೆ, ದಿನ ಡೈಲಿ ಹುಡುಗರು ಬರ್ತಾವ ನನ್ ಬಲ್ ಏನ್ರಿ ಪ್ರಯೋಜನ? ನೀವ್ ಅಳ್ತಾ ಕೂತಿದ್ದೀರ, ಏನ್ರಿ ಮಾಡಿದ್ದೀರಾ ನೀವು? ಏನ್ ಯಾಕೋ ಇವತ್ತು ಆ ತರ ಆಯ್ತು ನೋಡ್ರಿ ಮೇಡಮ್ ನನ್ಗೆ. ಇಲ್ಲ ಇಲ್ಲ ಬಿಡ್ರಿ, ಅದು ಹೇಳಿದ್ನಲ್ಲ, ಅದು ಭಾವನೆಯಲ್ಲಿ ಒಳಗಡೆ ಇತ್ತು, ಅದು ಕ್ಲಿಯರ್ ಆಗಿದೆ. ಶೇರ್ ಮಾಡ್ಕೊಳ್ಳಿ. ಲಾಸ್ಟ್ ನನ್ಗೆ ಏನ್ ಅನ್ಕೊಂಡಿಲ್ರಿ ಸರ್, ನಾನ್ ಆತರ ಏನ್ ಅನ್ಕೊಂಡಿಲ್ಲ. ಅದು ಧ್ಯಾನ ಕುಂತಲ್ಲ ಒಮ್ಮೆದಮ್ಲೆ ಅದು ಫ್ಯಾನಿಗೆ ನಾನ್ ಈ ತರ ಹಿಂಗ್ ಉರ್ಲ್ ಹಾಕೊಂಡಂಗ ಆತರ ನನಗ್ ಬರ್ಲಗತ್ತು. ನನಗ ಇದ್ಯಾಕೆ ಹಿಂಗ್ ಬರ್ಲಗತ್ತಂತ ನನಗ ಅದು ದುಃಖ ಹೆಚ್ಚಾಯ್ತ್ರಿ. ಮತ್ತಿಷ್ಟು ಮಧ್ಯಾಹ್ನದಾಗ ಕುಂತಾಗನು ಅದೇ ತರ ಆಯ್ತು. ಮತ್ ಈಗ ನಿಮ್ದ್ ಬುಡಕಸಿ ಕುಂತಲ್ಲ ಅದು ಹಾಡ ಹತ್ತದಾಗ ಮತ್ತ ಅದೇ ತರ ಆಗ್ಲಿಗತ್ತು ನನ್ಗ. ಬಿಟ್ಬಿಡಿ, ಅದು ಬಂದೇ ಬರುತ್ತೆ ಅವೆಲ್ಲವೂ. ಅದನ್ನ ಅಮ್ಮ, ಸ್ಟ್ರಾಂಗ್ ಅದು ತಗೊಳಕ್ ಹೋಗ್ಬೇಡಿ. ಮುಂದೆ ಒಂದು ದೊಡ್ಡ ಆಘಾತ ಆಗೋದು ಸಣ್ಣದ್ರಲ್ಲಿ ಹೋಗಿದೆ ಅಂತ ತಿಳ್ಕೊಬೇಡಿ ಸರ್ ಹೇಳ್ದಂಗೆ. ಸ್ಟ್ರಾಂಗ್ ಆಗಿ ಅದನ್ನ ತುಂಬಾ ಗಟ್ಟಿಯಾಗಿ ಇದ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ಬ ಮನುಷ್ಯನು ಅನುಭವಕ್ಕೋಸ್ಕರನೇ ನಾವ್ ಜನ್ಮ ತಗೊಂಡ್ ಬರ್ತೀವಿ. ಅನುಭವಿಸ್ಬೇಕಷ್ಟೇನೆ ಅವುಗಳನ್ನ. ಅನುಭವಿಸ್ಕೊಂಡು ಒಂದ್ ದಿನ ನಮ್ದು ಚಕ್ರ ಮುಗಿದ ತಕ್ಷಣ ನಾವು ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ನಾವು ಶಾಶ್ವತವಾಗಿ ಇರಲ್ಲ. ಇದು ನಿಮ್ಮ ಕಷ್ಟನೂ ಶಾಶ್ವತವಾಗಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ಕಷ್ಟ ಎಲ್ಲಿ ಶಾಶ್ವತವಾಗಿರುತ್ತಪ್ಪ? ಏನೋ ಬ್ಲಾಕೇಜ್ ಇತ್ತು ಬಿಡಿ, ಅದು ನೀರಲ್ಲಿ ಕರ್ಗೋಯ್ತು ಅನ್ಕೊಡಿ. ಇವತ್ತು ಇದ್ದದ್ದು ಸರಿ ಹೇಳದ್ದು ಕರೆಕ್ಟು. ಏನೋ ಇತ್ತು ಬ್ಲಾಕೇಜ್, ಅದೆಲ್ಲ ಇವತ್ತು ಹೋಯ್ತು. ಅದು ಇಟ್ಕೊಂಡಿದ್ರೆ ಇನ್ನ ನೋವಾಗ್ತಾ ಇತ್ತು, ಮುಂದೆ ಮತ್ತೆ ಜಾಸ್ತಿ ಆಗ್ಬಿಡೋದು. ಇವತ್ತು ಕರೆಕ್ಟ್, ಅದು ಬಂದಿದ್ದೆ ಕಣ್ಣೀರ್ ಬಂದಿದ್ದೆ ಹೋಯ್ತು, ಅದ್ರಲ್ಲೇ ಹೋಗ್ಲಿ ಅದು. ನೆಕ್ಸ್ಟ್ ಇವಾಗ ಧೈರ್ಯವಾಗಿ ಗುಡ ಕೆಲಸ ಮಾಡ್ತಿದ್ದೀರಾ, ಧೈರ್ಯವಾಗಿ ಜೀವನ ಸಾಗಿಸ್ತಾ ಬನ್ನಿ. ಇವತ್ತಿಗೆ ಕೊನೆ ಮಾಡ್ಬಿಡಿ, ನಿಮ್ದು ಇವತ್ತಿಗೆ ಕೊನೆ ಅನ್ಕೊಳ್ಳಿ. ಅದಕ್ಕೆ ನಾನು ದುಃಖನ ಇವತ್ತಿಗೆ ಕೊನೆ ಮಾಡ್ತೀನಿ ಅಂತ ಮನ್ಸಲ್ಲಿ ದೃಢತೆ ತಂದ್ಕೊಳ್ಳಿ. ದೃಢತೆ ಇದ್ರೆ ಏನೆಲ್ಲವೂ ಸಾಧಿಸಕ್ ಸಾಧ್ಯ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಜಯಶ್ರೀ ಮೇಡಮ್. ಓಕೆ ಮೇಡಮ್. ಅಮ್ಮ ಮುಂದೊಂದ್ ದಿನ ಈ ಸಿಚುವೇಶನ್ ನೆನ್ಸ್ಕೊಂಡ್ ನೀವೇ ನಗಾಡ್ತೀರ. ನಾನಾ ಈ ತರ ಹತ್ತಿದ್ದು ಜೂಮಲ್ಲಿ ಅಂದ್ಬಿಟ್ಟು ಖುಷಿಯಾಗಿರಿ. ಅಷ್ಟೇ ಮೇಡಮ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರ. ಸರ್, ದಿಲೀಪ್ ಸರ್ ಸಖತ್ತಾಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿತ್ತು. ನಿಮ್ಮ ಒಂದು 41 ದಿನ ಮಂಡಲ ಧ್ಯಾನ ಪೂರ್ತಿ ಮುಗಿಸಿ ಅದರ ಅನುಭವ ಹಂಚ್ಕೊಂಡಿದ್ದೀರಾ. ಅದೇ ಪವರ್ ಏನು, ಗುಡಕೆಸದ ಪವರ್ ನ ಸೂಪರ್ ಆಗಿ ತೋರ್ಸ್ಕೊಟ್ರಿ. ಫುಲ್ ಸ್ಟಾಪೇ ಇಲ್ಲ, ಎಲ್ಲೂ ಫುಲ್ ಸ್ಟಾಪ್ ಇಲ್ಲ, ಸೂಪರ್ ಆಗಿ ಬಂತು. ಅಮ್ಮ ಪಿರಮಿಡ್ ಅಲ್ಲಿ ಕೂಡ ಸಿಕ್ಕಿದ್ರಿ, ನೀವು ಮಾತಾಡಿದ್ವಿ, ಗುಡಕೆಸ್ ಬಗ್ಗೆನೆ ಮಾತಾಡಿದ್ವಿ. ಹಾಗೆ ಹೇಳ್ಕೊಂಡ್ರಿ, ಮತ್ತೆ ನಾನು ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಅದ್ ತಕ್ಕಾಗಿ ನಾವು ಏನು ಅನ್ಕೋತೀವಿ ನಾವ್ ಮಾಡ್ಬೇಕಿದು ಅಂತ ಅದನ್ನ ಸಾಧನೆ ಮಾಡಿ ತೋರ್ಸಿದ್ದೀರಾ. ಗುಡಕೆಸ ಜೈ ಗುಡಕೆಸ, ಜೈ ಗುಡಕೆಸ ಅಂತ ತೋರ್ಸಿದ್ದೀರಾ. ಓಕೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಎಲ್ರಿಗೂನು ಒಂದು ಮೋಟಿವೇಶನ್ ಹುಡ್ತು ಇವತ್ತು. ಎರಡು ಕಡೆನೂ ಹಂಚ್ಕೊಂಡಿದ್ದಾರೆ ಅವರು ಸರ್, ದಿಲೀಪ್ ಸರ್. ತಮ್ದು ಅನುಭವನ ಬುಡಕೇಶದ್ದು ಸರ್ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಇದು ಬುಡಕೇಶ ಅನ್ಕೋತಾ ಇದ್ದೆ ಇವ್ರು ಇಷ್ಟೊಂದ್ ಮಾತಾಡ್ತಾರ ಅಂತ ಇದ್ದೆ. ಚೆನ್ನಾಗಿ ಮಾತಾಡಿದ್ರು, ಅನುಭವ ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಳಲ್ವಲ್ಲ, ದಿಲೀಪ್ ಸರ್ ಅಂತಿದ್ರು, ರತ್ನಮ್ಮ ಮೇಡಮ್ ಅವರು ಇವತ್ತು ಸಂಪೂರ್ಣವಾಗಿ ತುಂಬಾ ಚೆನ್ನಾಗಿ ಅವ್ರ ಅನುಭವ ಹಂಚ್ಕೊಂಡ್ರು. ಹೌದೌದು, ಚೆನ್ನಾಗಿತ್ತಲ್ಲ? ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸರ್, ತುಂಬಾನೇ ಚೆನ್ನಾಗಿ ಬಂತು ನಿಮ್ದು ಅನುಭವಗಳು. ಎಷ್ಟೋ ಜನಕ್ಕೆ ಈ ಬುಡಕೇಶದಿಂದ ಏನಿದೆ ಶಕ್ತಿ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೀರಾ ನೀವು.
ಥ್ಯಾಂಕ್ ಜೈ ಯು. ಗುಡೇಶ. ಜೈ ಬುಡಕೇಶ. ಜೈ ಹೋ ಪತ್ರಿಜಿ. ವೆರಿ ಗುಡ್. ಓಕೆ ಮಾಸ್ಟರ್, ಟೈಮ್ ಆಗಿದೆ, 12 ಗಂಟೆ ಆಯಿತು. ನಾವು ಸ್ಟಾರ್ಟ್ ಮಾಡೋಣ. ಸಂಕಲ್ಪ ಮಾಡಿ ಎಲ್ಲರೂ ನೀರು ರೆಡಿ ಮಾಡ್ಕೊಳ್ಳಿ. ವೆರಿ ಗುಡ್. ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ.